सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಶ್ರೀ ಪುಷ್ಪದಂತಾಚಾರ್ಯ. ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವ ಶಿವನನ್ನ ಕುರಿತು, ಪರಮಾತ್ಮ, ಹೇ ಭಗವಂತ, ಯು ಆರ್ ದ ಸುಪ್ರೀಂ ಡಿಟಿ, ಪರಬ್ರಹ್ಮ ಪರಮಾತ್ಮ ನೀನು. ಅಂಡ್ ಯು ಆರ್ ಗುಣಾತೀತ, ನೀನು ಮೂರೂ ಗುಣಗಳನ್ನು ದಾಟಿರುವಂತಹವನು. ಅಂಡ್ ಯು ಹ್ಯಾವ್ ಲಿಮಿಟ್ಲೆಸ್ ಪವರ್ಸ್. ಸಾಮಾನ್ಯವಾಗಿ ನಾವು ಗುಣಗಳು ಅಂತ ಹೇಳಿದಾಗ ಸತ್ವ, ರಜಸ್, ತಮೋ ಗುಣಗಳು, ಅವುಗಳು ಒಂದು ರೀತಿ ಒಬ್ಬ ಜೀವನಿಗೆ ಅಂತಂದರೆ ಮನುಷ್ಯನಿಗೆ ಒಂದರ್ಥದಲ್ಲಿ ಅದು ಇಟ್ ಈಸ್ ಅ ಸ್ಟ್ರೆಂತ್ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಹಿಸ್ ವೀಕ್ನೆಸ್. ಅದರಿಂದ ಗುಣಗಳನ್ನು ದಾಟಿ ಮುಂದೆ ಹೋಗಿರೋಂತಹವನು. ಸೊ ಲಿಮಿಟ್ಲೆಸ್ ಪವರ್ಸ್. ಮುಖ್ಯವಾಗಿ ಇಲ್ಲಿ ಸ್ತೋತ್ರಕರ್ತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನಾನೊಬ್ಬ ಅಲ್ಪಾತ್ಮ, ಹೇ ಭಗವಂತ, ನಾನು ಅಲ್ಪ ಶಕ್ತಿಯನ್ನು ಹೊಂದಿರುವಂತಹವನು. ಆದರೆ ನೀನು ಶಕ್ತಿಮಾನ್, ಶಕ್ತಿವಂತ ನೀನು. ಪುಷ್ಪದಂತಾಚಾರ್ಯ ತನ್ನಲ್ಲಿರುವಂತಹ ಅಲ್ಪಶಕ್ತಿಯನ್ನು ಮತ್ತು ಮನಸ್ಸಿನ ಆ ದುರ್ಬಲ ಶಕ್ತಿಯನ್ನು ಅರಿತು, ಜೊತೆಗೆ ಪರಮಾತ್ಮ ಅಂತ ಹೇಳಿದಾಗ ಅವನ ಲಿಮಿಟ್ಲೆಸ್ ಪವರ್ಸ್ ಅವುಗಳನ್ನು ಅರ್ಥ ಮಾಡಿಕೊಂಡು ಪರಮಾತ್ಮನನ್ನು ಗುಣಾತೀತ ಅಂತ ಕರೆದಿದ್ದಾನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೀ ಈಸ್ ಬಿಯಾಂಡ್ ದಿ ಮೈಂಡ್, ಮನೋಬುದ್ಧಿಯನ್ನು ಕೂಡ ದಾಟಿರುವಂತಹವನು. ಈ ಕಾರಣದಿಂದ ಪರಮಾತ್ಮ ಅಂತ ಹೇಳಿದಾಗ ಹೀ ಈಸ್ ಸರ್ವಶಕ್ತ. ಸೊ ದೇರ್ ಈಸ್ ಅನ್ ಇನ್ಕಂಪೇರಬಲ್ ಕಾಂಟ್ರಾಸ್ಟ್ ಬಿಟ್ವೀನ್ ಜೀವಾತ್ಮ ಆ್ಯಂಡ್ ಪರಮಾತ್ಮ. ಯಾವುದೇ ಕಾರಣದಿಂದ ಪರಮಾತ್ಮ ಮತ್ತು ಜೀವಾತ್ಮ ಅಂತ ಹೇಳಿದಾಗ ಅಲ್ಲಿ ಹೋಲಿಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ನನಗೆ ಬಹಳ ಹೆದರಿಕೆ ಆಗ್ತಾ ಇದೆ ನಿನ್ನನ್ನು ವರ್ಣನೆ ಮಾಡಬೇಕು, ನಿನ್ನನ್ನು ಸ್ತುತಿ ಮಾಡಬೇಕು. ನಿನ್ನ ಮಹಿಮೆಗಳು ಹೀಗಿದೆ ಅಂತ ಹೇಳಿದಾಗ ನಾನು ಎಲ್ಲಿ ಅದನ್ನು, ನಿನ್ನ ಮಹಿಮೆಗಳನ್ನು ಇಷ್ಟು ಮಾತ್ರಕ್ಕೆ ಅಂತ ಹೇಳಿ ಲಿಮಿಟ್ ಮಾಡಿಬಿಡ್ತಾ ಇದ್ದೀನಿ ಅನ್ನುವಂತಹ ಒಂದು ಹೆದರಿಕೆ ನನ್ನನ್ನು ಕಾಡ್ತಾ ಇದೆ. ಭಯಭೀತನಾಗಿದ್ದೀನಿ ನಾನು. ಹೇ ಪರಮಾತ್ಮ, ನಿನ್ನ ವರ್ಣನೆ ಬ್ರಹ್ಮಾದಿ ದೇವತೆಗಳಿಂದ ಕೂಡ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನಿನ್ನನ್ನು ಹಾಡಿ ಹೊಗಳಲು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನ್ನಲ್ಲಿರುವಂತಹದ್ದು ಅಲ್ಪಶಕ್ತಿ, ನಾನೊಬ್ಬ ಅಲ್ಪ ಅಂತ ಹೇಳಿದರೂ ಕೂಡ ನಾನು ನಿನಗೆ ತೋರಿಸುವಂತಹ ಭಕ್ತಿಯಲ್ಲಿ ನಾನು ಸ್ವಲ್ಪನೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಮೈ ಡಿವೋಷನ್ ಟು ಯು ಹ್ಯಾಸ್ ಗಿವನ್ ಮೀ ದಿ ಸ್ಟ್ರೆಂತ್. ಪರಮಾತ್ಮ, ನಾನು ನಿನ್ನ ಭಕ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಲ್ಲ, ದಟ್ ಇಟ್ಸೆಲ್ಫ್ ದಟ್ ಗಿವ್ಸ್ ಮೀ ಲಾಟ್ ಆಫ್ ಸ್ಟ್ರೆಂತ್ ಅಂಡ್ ಕರೇಜ್. ಸೊ ಅದು ನನ್ನನ್ನು ಇಟ್ ಪ್ರೊಸೀಡ್ ವಿತ್ ಮೈ ವರ್ಷಿಪ್. ಸೊ ನಾನು ಮತ್ತೆ ಮತ್ತೆ ನಿನ್ನನ್ನು ವರ್ಷಿಪ್ ಮಾಡಬೇಕು ಅಂತ ಹೇಳಿ ಆ ಒಂದು ಸ್ಟ್ರೆಂತ್ ಅಂಡ್ ಕರೇಜ್ ಅದು ನನ್ನನ್ನು ಮುಂದಕ್ಕೆ ತಳ್ಳತ್ತೆ.
ನಾನು ಬಹಳ ಭಕ್ತಿಯಿಂದ ನಿನಗೆ ಒಂದು ಹಾರವನ್ನು ಮಾಡಿದ್ದೀನಿ, ಗಾರ್ಲ್ಯಾಂಡ್. ಆದರೆ ಆ ಹಾರಕ್ಕೆ ನಾನು ಯಾವುದೇ ರೀತಿಯ ಹೂವುಗಳನ್ನು ಆಯ್ಕೆ ಮಾಡಿಕೊಂಡು ಪೋಣಿಸಿಲ್ಲ, ಹೂವುಗಳಿಂದ ಹಾರವನ್ನು ಮಾಡಿಲ್ಲ. ನಾ ಏನೆಲ್ಲ ಪದಗಳನ್ನು ಶಬ್ದಗಳನ್ನು ಉಪಯೋಗಿಸಿ ನಿನ್ನನ್ನು ಇಲ್ಲಿಯವರೆಗೆ ಸ್ತುತಿ ಮಾಡಿದ್ದೀನಿ, ಆ ಎಲ್ಲ ಪದಗಳು ಶಬ್ದಗಳನ್ನು ಒಂದಕ್ಕೊಂದು ಸುಂದರವಾಗಿ ಪೋಣಿಸಿ ಒಂದು ಹಾರವನ್ನು ಮಾಡಿದ್ದೀನಿ. ಅದು ವಾಕ್ಯಪುಷ್ಪಗಳಿಂದ ಒಂದು ಹಾರವನ್ನು ಮಾಡಿ ಅದನ್ನು ನಾನು ನಿನ್ನ ಪಾದ ಚರಣಗಳಿಗೆ ಅರ್ಪಣೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀನಿ. ಹೇ ಭಗವಂತ, ಐ ಹಂಬ್ಲಿ ಪ್ರೇ ಟು ಅಕ್ಸೆಪ್ಟ್ ಮೈ ವರ್ಷಿಪ್. ನನ್ನ ಈ ಭಕ್ತಿಯನ್ನು ನೀನು ಸ್ವೀಕರಿಸಿ ಭಕ್ತನನ್ನು ನೀನು ಉದ್ಧರಿಸಬೇಕು. ಬಹಳ ನಯಾವಿನಯಗಳಿಂದ ಇಲ್ಲಿ ಎಷ್ಟೆಲ್ಲ ಅವನ ಒಂದು ಹಂಬಲ್ನೆಸ್ಸಲ್ಲಿ ನಾನು ಏನೂ ಅಲ್ಲದವನು ಅನ್ನುವಂತಹದನ್ನು ನೇರವಾಗಿ ಪರಮಾತ್ಮನೊಂದಿಗೆ ಅವನು ಎಲ್ಲ ಹೇಳ್ಕೊತಾ ಇದ್ದಾನೆ, ಮನ ಬಿಚ್ಚಿ ಮಾತನಾಡ್ತಾ ಇದ್ದಾನೆ. ಶ್ರೀ ಶಿವಮಹಿಮ್ನ ಸ್ತೋತ್ರ ಅಂತ ಹೇಳಿದಾಗ ಇಲ್ಲಿ ಮುಖ್ಯವಾಗಿ 31 ಶ್ಲೋಕಗಳನ್ನು ಸ್ತೋತ್ರ ಅಂತ ಕರೀತಾರೆ. ಈ 31 ಶ್ಲೋಕಗಳು ಮಾತ್ರ ಶಿವಮಹಿಮ್ನ ಸ್ತೋತ್ರಕ್ಕೆ ಸೇರಿರುವಂತಹದ್ದು. ಇದು ಒರಿಜಿನಲ್ ಈ ರೀತಿ ಇದೆ ಅಂತ ಹೇಳಿ, ದಿಸ್ ಈಸ್ ಅಕಾರ್ಡಿಂಗ್ ಟು ಅಮರಲಿಂಗೇಶ್ವರ ಟೆಂಪಲ್. It has certified that these 31 verses are the original stotras of the ಶಿವಮಹಿಮ್ನ ಸ್ತೋತ್ರ. ಮತ್ತೆ 32ರಿಂದ ಮತ್ತಷ್ಟು ಕೆಲವು ಶ್ಲೋಕಗಳನ್ನು ಅದಕ್ಕೆ ಅನೇಕ ಬೇರೆ ಬೇರೆ ಭಕ್ತರು, ಜ್ಞಾನಿಗಳು ಅದನ್ನು ಕಾಂಟ್ರಿಬ್ಯೂಟ್ ಮಾಡಿರಬಹುದು. ಬಟ್ ಅವೆಲ್ಲವುಗಳು ಕೂಡ ಸ್ತೋತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಫಲಶ್ರುತಿಗಳಂತೆ ಕಂಡುಬರುತ್ತೆ. 32ನೇ ಶ್ಲೋಕದಿಂದ ಮುಂದಕ್ಕೆ ನಾವು ನೋಡುವಂತಹ ಕೆಲವು ಶ್ಲೋಕಗಳು, ದೇ ಆರ್ ಕಾಲ್ಡ್ ದಿ ಫಲಶ್ರುತೀಸ್. ಸೊ ಅವುಗಳಲ್ಲಿ ಮೊದಲನೇದು ಶ್ಲೋಕ 32ನೇದು, ಫಲಶ್ರುತಿಗಳಲ್ಲಿ ಇದು ಮೊದಲನೇದು. ಅಸಿತಗಿರಿ ಸಮಂ ಸ್ಯಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖನಿ ಪತ್ರಮುರ್ವಿ ಲಿಖತಿ ಯದಿ ಗೃಹೀತ್ವ ಶಾರದಾ ಸರ್ವಕಾಲಾಂ ತದಪಿ ತವ ಗುಣಾನಾಂ ಈಶಪಾರಂ ನ ಯಾತಿ. ಇದು ಫಲಶ್ರುತಿ ಅಂತ ಹೇಳಿದ್ರು ಕೂಡ ಇಲ್ಲೂ ಕೂಡ ಪರಮಾತ್ಮ ಶಿವನ ವರ್ಣನೆಯನ್ನ ಮತ್ತೊಂದು ಬೇರೆಯದೇ ಲೆವೆಲಲ್ಲಿ ಶಿವನನ್ನ ಹಾಡಿ ಹೊಗಳಿ ಸ್ತುತಿ ಮಾಡ್ತಾ ಇರುವಂತಹದ್ದು. ಇದು ಫಲಶ್ರುತಿ ಅಂತ ಹೇಳಿದ್ರು ಕೂಡ ಇಲ್ಲೂ ಕೂಡ ನಾವು ಪರಮಾತ್ಮ ಶಿವನ ಒಂದು ಲೀಲೆಯನ್ನ, ಮಾಯೆಯನ್ನ, ಅವನ ಶಕ್ತಿಯನ್ನ ನಾವು ಮತ್ತಷ್ಟು ಅನುಭವಿಸಬಹುದು. ಆ ರೀತಿ ಈ ಸ್ತೋತ್ರ ಕೂಡ ಇಲ್ಲಿ ರಚನೆಯಾಗಿದೆ. ಹೇ ಪರಮಾತ್ಮ, ನಿನ್ನ ಲೀಲೆಗಳನ್ನು, ಮಹಿಮೆಗಳನ್ನು ವರ್ಣನೆ ಮಾಡಿ ಹೇಳೋದಕ್ಕೆ ಅಸಾಧ್ಯ. ಇಟ್ ಈಸ್ ನಾಟ್ ಪಾಸಿಬಲ್. ಯಾವ್ಯಾವುದೋ ಬೇರೆ ಬೇರೆ ಕೆಲಸಗಳನ್ನು ನಾವು ಟಾಸ್ಕ್ ಅಂತ ಹೇಳಿ ಸ್ವೀಕರಿಸಿ ಮಾಡಬಹುದು. ಆದರೆ ಶಿವನನ್ನು ಕುರಿತು ವರ್ಣನೆ ಮಾಡಬೇಕು, ಅವನ ಮಹಿಮೆಗಳನ್ನೆಲ್ಲವನ್ನ ಸೇರಿಸಿ ಅವನನ್ನು ಹಾಡಿ ಹೊಗಳಿ ಸ್ತುತಿ ಮಾಡಬೇಕು ಅಂತಂದರೆ ಇಟ್ ಈಸ್ ಎ ವೆರಿ ಬಿಗ್ ಟಾಸ್ಕ್, ಇಂಪಾಸಿಬಲ್ ಟು ರೀಚ್. ಏಕೆ ಅಂತಂದರೆ ಅವನ ಮಹಿಮೆಗಳು ಅಂತ ಹೇಳಿದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್ ಥ್ರೂ ವರ್ಡ್ಸ್. ಶಬ್ದಗಳ ಮೂಲಕ ಅವನ ಮಹಿಮೆಯನ್ನು ಅದು ಹೀಗೆ ಇದು ಹೀಗೆ ಅಂತ ಹೇಳಿ ಪದಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂತಹದ್ದು ಅಷ್ಟು ಸುಲಭ ಅಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ದಿ ಡಿವೈನ್ ಕ್ವಾಲಿಟೀಸ್ ಆಫ್ ಲಾರ್ಡ್ ಶಿವ, the divine qualities the Lord Shiva which he is possessing is equally very difficult to brought out through writing also. ನಾನು ಶಬ್ದಗಳನ್ನು ಉಪಯೋಗಿಸಿ ನಾನು ಹೇಳ್ತೀನಿ ಅಂತಂದರೆ ಅದು ಕೂಡ ಇಟ್ ಈಸ್ ಎ ವೆರಿ ಬಿಗ್ ಟಾಸ್ಕ್.
ಇಲ್ಲ ಹೇಳೋದಕ್ಕೆ ನಾನು ಪದಗಳು ಸಿಗ್ತಾ ಇಲ್ಲ, ನಾನು ಬರವಣಿಗೆಯಲ್ಲಿ ಅದನ್ನು ಹೊರಗಡೆ ತರ್ತೀನಿ ಆ ಲೀಲೆಯನ್ನ, ಮಹಿಮೆಯನ್ನ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೈಟ್ ಆಲ್ಸೋ. ಯಾಕೆ ಅಂತಂದರೆ ಇಲ್ಲಿ ಎಗೇನ್ ಈ ಸ್ತೋತ್ರದಲ್ಲಿ ಕಜ್ಜಲಂ, ಕಜ್ಜಲಂ ಅಂತಂದರೆ ಇಟ್ ಈಸ್ ಎ ಕೈಂಡ್ ಆಫ್ ಇಂಕ್, ಶಾಯಿ. ಅಸಿತಗಿರಿ ಸಮಂ ಸ್ಯಾತ್ ಕಜ್ಜಲಂ. ಒಂದು ವೇಳೆ ಅಸಿತಗಿರಿ ಸಮಂ ಅಂದರೆ ಅಂಜನಾದ್ರಿ ಪರ್ವತ, ಮೌಂಟ್ ಅಂಜನ, ಅದನ್ನು ಒಂದು ರೀತಿಯಲ್ಲಿ ಅಲ್ಲಿ ಅಂಜನಾದ್ರಿ ಪರ್ವತದಲ್ಲಿ ಆ ಪರ್ವತದ ಕಪ್ಪು ಭಾಗ, ಒಂದು ವೇಳೆ ಅವುಗಳನ್ನು ಶಾಯಿ ಅಂತಂದ್ರೆ ಇಂಕ್ ಅಂತ ಪರಿಗಣಿಸಿ ಅದನ್ನ ಇಂಕ್ ಮಾಡ್ಕೋಬೇಕಲ್ಲ, ಅದು ಮಸಿ ಅದು. ಸೊ ಅದನ್ನ ಈಗ ಲಿಕ್ವಿಡ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಸಿಂಧೂ ಮಹಾಸಾಗರದಲ್ಲಿ ಆ ಅಂಜನಾದ್ರಿ ಪರ್ವತದ ಆ ಕಪ್ಪು ಅದನ್ನು ತಂದು ಸಿಂಧೂ ಮಹಾಸಾಗರದಲ್ಲಿ ಮುಳುಗಿಸಿ ಎಂಟೈರ್ ಆ ಸಾಗರ ಇಟ್ ಬಿಕಮ್ಸ್ ಇಂಕ್, ಅಂಡ್ ದಟ್ ಸಿಂಧೂ ಮಹಾಸಾಗರ ದಟ್ ಬಿಕಮ್ಸ್ ದ ಇಂಕ್ ಪಾರ್ಟ್. ಆ ಇಂಕ್ ಪಾಟಲ್ಲಿ ಈ ಒಂದು ಅಂಜನಾದ್ರಿ ಬೆಟ್ಟದ ಪರ್ವತದ ಕಪ್ಪು ಭಾಗವನ್ನು ತಂದು ಅಲ್ಲಿ ಮುಳುಗಿಸಿ ಅಷ್ಟು ದೊಡ್ಡ ಸರೋವರವನ್ನು ಒಂದು ಇಂಕ್ ಪಾಟ್ ಆಗಿ ಕನ್ವರ್ಟ್ ಮಾಡಿ ಈಗ ಇಂಕ್ ರೆಡಿ ಆಯಿತು. ಶಿವನ ವರ್ಣನೆಯನ್ನು ನಾನು ಬರೆಯುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಶಬ್ದಗಳ ಮೂಲಕ ಅವನನ್ನು ವರ್ಣನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ ಮೇಲೆ ಲೆಟ್ ಮೀ ರೈಟ್ ದಿ ಗ್ಲೋರೀಸ್ ಆಫ್ ಲಾರ್ಡ್ ಶಿವ ಅಂತ ಹೇಳಿ ಬರವಣಿಗೆಯ ಮೂಲಕ ನಾನು ಅದನ್ನು ಹೊರಗಡೆ ತರ್ತೀನಿ ಅಂತ ಹೇಳಿ ಅದಕ್ಕಾಗಿ ಬೇಕಾಗುವಂತಹ ಇಂಕು. ಯಾಕೆ ಅಂತಂದರೆ ಹಿಸ್ ಗ್ಲೋರೀಸ್ ಆರ್ ಕೌಂಟ್ಲೆಸ್. ಸೊ ಅಷ್ಟೊಂದು ವರ್ಣನೆಗಳನ್ನು, ಅವನ ಮಹಿಮೆಯನ್ನು ಅಷ್ಟೊಂದು ಬರೀಬೇಕು ಅಂತಂದರೆ ತುಂಬ ಇಂಕ್ ಬೇಕು. ಮುಗಿದೋಗ್ಬಿಡುತ್ತೆ, ಇಲ್ಲಾಂದರೆ ಇನ್ನೂ ಉಳ್ಕೊಂಡ್ಬಿಡುತ್ತೆ ಬರೆಯೋದು. ಸೊ ಅದಕ್ಕೆ ಅಂಜನಾದ್ರಿ ಪರ್ವತದಲ್ಲಿ ಆ ಒಂದು ಕಜ್ಜಲಂ ಅದನ್ನು ತಂದು ಸಿಂಧೂ ಮಹಾಸಾಗರದಲ್ಲಿ ಮುಳುಗಿಸಿ ಆ ಎಂಟೈರ್ ಸಿಂಧೂ ಮಹಾಸಾಗರ ಈಸ್ ನೌ ಇಂಕ್ ಪಾಟ್. ಸೊ ಇಂಕ್ ಅಂಡ್ ಇಂಕ್ ಪಾಟ್ ಈಸ್ ರೆಡಿ. ಸೊ ದಟ್ ಶುಡ್ ಬಿ ಯೂಸ್ ಟು ರೈಟ್ ದಿ ಗ್ಲೋರೀಸ್ ಆಫ್ ದಿ ಲಾರ್ಡ್ ಶಿವ. ಸೊ ಇಂಕ್ ರೆಡಿ ಆಯಿತು, ಇಂಕ್ ಪಾಟು ಆಯಿತು, ಬಟ್ ಪೆನ್ ಬೇಕಲ್ಲ ಬರೆಯೋದಕ್ಕೆ, ಲೇಖನಿ. ಸೊ ಆ ಲೇಖನಿಗೆ ಒಂದು ಶಾಖ ಅಂತಂದ್ರೆ ಕೊಂಬೆ, ಸುರತರುವರ ಶಾಖ ಅಂತಂದ್ರೆ ಬ್ರಾಂಚ್, ಕೊಂಬೆ ಅಂತ ನಾವು ಹೇಳ್ತೀವಿ. ಸೊ ಒಂದು ದೊಡ್ಡ ಕೊಂಬೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪೆನ್ನು ಅಂತ ಹೇಳಿ ನಾವು ರೆಡಿ ಮಾಡಿಕೊಂಡ್ರೆ ಅದು ಯಾವುದು ಅದು ಕೊಂಬೆ ಅಂತಂದರೆ ವರ, ಶ್ರೇಷ್ಠವಾದಂತಹ ವರ ಅಂದರೆ ಶ್ರೇಷ್ಠ, ತರು ಅಂತಂದರೆ ಮರ. ಸೊ ಒಂದು ಶ್ರೇಷ್ಠವಾದ ಮರದ ಕೊಂಬೆಯನ್ನು ಲೇಖನಿಯಂತೆ ನಾನು ಬಳಸ್ತೀನಿ ಶಿವನ ಮಹಿಮೆಯನ್ನು ಬರೆಯೋದಕ್ಕೆ. ಸೊ ಒಂದು ಶ್ರೇಷ್ಠವಾದ ಮರ, ಬಟ್ ಯಾವುದದು ಶ್ರೇಷ್ಠವಾದ ಮರ? ಸುರ, ವರ, ತರು. ಸೊ ಇಟ್ ಈಸ್ ಎ ದೇವಮರ. ದೇವಮರ ಅಂತಂದ್ರೆ ಯಾವುದು? ಒಂದು ಕಲ್ಪವೃಕ್ಷ, ದೇವಲೋಕದ ಒಂದು ಮರ, ಕಲ್ಪವೃಕ್ಷ. ಕಲ್ಪವೃಕ್ಷದ ಒಂದು ಕೊಂಬೆಯನ್ನು ಲೇಖನಿಯಂತೆ ಮಾಡಿಕೊಂಡು ಅಂಜನಾದ್ರಿ ಪರ್ವತದ ಕಪ್ಪು ಭಾಗವನ್ನು ಸಿಂಧೂ ಮಹಾಸಾಗರದಲ್ಲಿ ಮುಳುಗಿಸಿ ಅದನ್ನು ಒಂದು ದೊಡ್ಡ ಇಂಕ್ ಪಾಟ್, ಅದು ಆ ಎಂಟೈರ್ ಸಿಂಧೂ ಮಹಾಸಾಗರ. ಸೊ ಆ ಇಂಕ್ನ ಉಪಯೋಗಿಸ್ಕೊಂಡು ಈ ಲೇಖನಿಯಲ್ಲಿ ಅಂತಂದರೆ ಕಲ್ಪವೃಕ್ಷದ ಒಂದು ಕೊಂಬೆ ಅದನ್ನು ಲೇಖನಿ ಅಂತ ಮಾಡಿಕೊಂಡು ಈಗ ಅದರಲ್ಲಿ ಬರೀಬೇಕು.
ಸೊ ಯಾರು ಬರೆಯೋರು ಯಾರು? ಸೊ ದಿ ಗಾಡೆಸಸ್ ಆಫ್ ಲರ್ನಿಂಗ್, ವಿದ್ಯಾದೇವತೆ ಶಾರದೆ, ಒಂದು ವೇಳೆ ಸರಸ್ವತಿ ಶಾರದೆಯನ್ನು ನಾವು ಹೋಗಿ ಕೇಳಿಕೊಂಡ್ರೆ, ತಾಯಿ ಜಗನ್ಮಾತೆ ಪರಶಿವನ ಮಹಿಮೆಯನ್ನು ನೀನು ಬರೀ, ಅದಕ್ಕಾಗಿ ನಾನಿಲ್ಲಿ ಕಲ್ಪವೃಕ್ಷದ ಒಂದು ಕೊಂಬೆಯನ್ನು ಲೇಖನಿ ಥರ ಮಾಡಿದ್ದೀನಿ. ದ ಎಂಟೈರ್ ಸಿಂಧು ಮಹಾಸಾಗರ ಈಸ್ ದಿ ಇಂಕ್ ಪಾರ್ಟ್ ಫಾರ್ ಯು. ಅದಕ್ಕೆ ಇಂಕ್ ಮಾಡಿರೋದು ಯಾವುದು ಅಂತಂದರೆ, ಅಂಜನಾದ್ರಿ ಪರ್ವತದ ಕಪ್ಪು ಭಾಗದ ಕೆಲವು ಭಾಗಗಳನ್ನು ತಂದು ಅದರಲ್ಲಿ ಮುಳುಗಿಸಿ ಇಂಕ್ ರೆಡಿ ಮಾಡಿದ್ದೀನಿ, ಪೆನ್ನು ರೆಡಿ ಮಾಡಿದ್ದೀನಿ. ದೇವಲೋಕದ ಕಲ್ಪವೃಕ್ಷದ ಒಂದು ಕೊಂಬೆ ಅದು. ಆ್ಯಂಡ್ ಯು ಆರ್ ದಿ ಎಂಬಾಡಿಮೆಂಟ್ ಆಫ್ ನಾಲೆಡ್ಜ್. ವಿದ್ಯಾದೇವತೆ ಶಾರದೆ ನೀನು, ಸರಸ್ವತಿ. ಸೊ ನೀನು ಬರೀಬೇಕು. ಇಲ್ಲಿ ಒಂದು ವೇಳೆ ತಾಯಿ ಸರಸ್ವತಿ ನಾನು ಬರೀತೀನಿ ಶಿವನ ಮಹಿಮೆಯನ್ನು ಅಂತ ಅವಳು ಒಪ್ಕೊಂಡ್ರೆ, ಬಹಳ ದೊಡ್ಡದು ಶಿವನ ಮಹಿಮೆಗಳು. ಸೊ ಅದಕ್ಕಾಗಿ ಎಂಟೈರ್ ಸಿಂಧು ಮಹಾಸಾಗರ ನೌ ಇಟ್ ಈಸ್ ಕನ್ವರ್ಟೆಡ್ ಇಂಟು ಎ ಬಿಗ್ ಹ್ಯೂಜ್ ಇಂಕ್ ಪಾಟ್. ಎಲ್ಲ ರೆಡಿ ಆಯಿತು, ಬಟ್ ಬರೆಯೋದಕ್ಕೆ ಪೇಪರ್ ಬೇಕಲ್ವಾ? ಅಷ್ಟೊಂದು ಮಹಿಮೆಗಳನ್ನು ಬರೀಬೇಕು ಅಂತಂದ್ರೆ ಎಷ್ಟು ದೊಡ್ಡ ದೊಡ್ಡ ಪುಸ್ತಕ ಅಥವಾ ಪೇಪರ್ ಬೇಕಾಗತ್ತೆ, ಅದನ್ನೇ ಎಲ್ಲಿಂದ ತರೋದು? ಸೊ ಅಗೈನ್ ಅದಕ್ಕೆ ದ ಎಂಟೈರ್ ಅರ್ತ್ ಇಟ್ ಬಿಕಮ್ಸ್ ದಿ ಪೇಪರ್ ಆರ್ ದಿ ಬುಕ್. ಈ ರೀತಿ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಎಲ್ಲ ರೆಡಿ ಇದೆ. ಈಗ ಪೇಪರ್ ಅಥವಾ ಬುಕ್ ಈಸ್ ರೆಡಿ, ನೋಟ್ಬುಕ್ ಈಸ್ ರೆಡಿ, ದಟ್ ಈಸ್ ದಿ ಅರ್ತ್. ಆ್ಯಂಡ್ ಸಿಂಧು ಮಹಾಸಾಗರ ನೌ ಇಟ್ ಈಸ್ ಇಂಕ್ ಪಾಟ್. ಆ್ಯಂಡ್ ಕಲ್ಪವೃಕ್ಷದ ಕೊಂಬೆ ಅದು ಇಟ್ ಈಸ್ ಅ ಪೆನ್. ಈಗ ಅದನ್ನು ವಿದ್ಯಾದೇವತೆ ಸರಸ್ವತಿ ನಾನು ಬರೀತೀನಿ ಅಂತ ಅವಳು ಒಪ್ಕೊಂಡ್ರು ಕೂಡ, ನಿನ್ನ ಲೀಲೆಗಳು ಇಟ್ ಈಸ್ ಅದು ಮುಗಿಯದಷ್ಟು ಅಂತಂದರೆ, ಅವನು ಇಲ್ಲಿ ಪುಷ್ಪದಂತಾಚಾರ್ಯ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿನೇ ಇಲ್ಲ, ಸಾಧ್ಯ ಇಲ್ಲ. ಶಿವನನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಆ ಕಲ್ಪನೆಯೇ ನಾವು ಚೇಸ್ ಮಾಡ್ತಾ ಹೋದರೆ ಇಟ್ ಈಸ್ ಸೋ ವಂಡರ್ಫುಲ್. ಕಲ್ಪವೃಕ್ಷದ ಒಂದು ದೊಡ್ಡ ಕೊಂಬೆಯನ್ನು ಪೆನ್ ಮಾಡಿಕೊಂಡು ಅಂಜನಾದ್ರಿ ಪರ್ವತದ ಕಪ್ಪು ಭಾಗದ ಕೆಲವು ಪರ್ವತದ ಶಿಲೆಗಳನ್ನು ಸಿಂಧೂ ಮಹಾಸಾಗರದಲ್ಲಿ ಮುಳುಗಿಸಿ ದೊಡ್ಡ ಇಂಕ್ ಪಾಟ್ ಮಾಡಿಕೊಂಡು ಎಂಟೈರ್ ದಿ ಅರ್ತ್ ಬಿಕಮ್ಸ್ ಐದರ್ ಪೇಪರ್ ಆರ್ ನೋಟ್ ಬುಕ್ ಅಂತ ಹೇಳಿ. ಆ್ಯಂಡ್ ದಿ ಎಂಬಾಡಿಮೆಂಟ್ ಆಫ್ ನಾಲೆಡ್ಜ್ ತಾಯಿ ಶಾರದೆ ಸರಸ್ವತಿ, ಶಿ ಹ್ಯಾಸ್ ಅಕ್ಸೆಪ್ಟೆಡ್, ಎಸ್ ಲೆಟ್ ಮೀ ಟ್ರೈ, ನಾನು ಕೂಡ ಒಂದು ಪ್ರಯತ್ನವನ್ನು ಮಾಡ್ತೀನಿ, ನಾನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಅವಳು ಒಪ್ಕೊಂಡು ಬಂದರೂ ಕೂಡ, ನಿನ್ನ ಲೀಲೆಗಳು ಇಟ್ ಈಸ್ ಮಚ್ 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 ಬಿಗ್ಗರ್ ದ್ಯಾನ್ ದಿಸ್, ಈವನ್ ಸಾಧ್ಯವೇ ಇಲ್ಲ. ಸೊ ಪರಮಾತ್ಮ ಶಿವನ ಅಗಾಧ ಮಹಿಮೆಯನ್ನು ಕುರಿತು ಪುಷ್ಪದಂತಾಚಾರ್ಯ ಕಾವ್ಯಮಯವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಮುಖ್ಯವಾಗಿ ಇದು ಕೇವಲ ನನಗೆ ಮಾತ್ರ ಅಸಾಧ್ಯ ಅಂತ ಅವನು ಹೇಳ್ತಾ ಇಲ್ಲ. ಪ್ರಾರಂಭದಲ್ಲಿ ಅವನೇನು ಹೇಳಿದ್ದು ಅಂತಂದರೆ, ಬ್ರಹ್ಮಾದಿ ದೇವತೆಗಳಿಂದ ಕೂಡ ಇದು ಸಾಧ್ಯ ಆಗಲಿಲ್ಲ, ಆದರೆ ಅವರಿಂದ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತಂದರೆ ಯು ಆರ್ ಮೈ ಇಷ್ಟ ದೇವತಾ, ನೀನು ನನ್ನ ಆರಾಧ್ಯ ದೈವ, ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾನು ನಿನ್ನನ್ನು ವರ್ಣನೆ ಮಾಡಬೇಕಾದ್ರೆ ಅಲ್ಲಲ್ಲಿ ಕೆಲವು ದೋಷಗಳು ಬರಬಹುದು, ಬಟ್ ದಯಮಾಡಿ ಕ್ಷಮಿಸು ನೀನು, ನಾನು ನಿನ್ನ ಭಕ್ತ, ಆಫ್ಟರ್ ಆಲ್ ನಾನು ನಿನ್ನ ಭಕ್ತ, ಐ ಆಮ್ ಯುವರ್ ಡಿವೋಟಿ. ನೀನು ನನ್ನನ್ನು ಕ್ಷಮಿಸದೆ ಇನ್ಯಾರನ್ನ ಕ್ಷಮಿಸ್ತೀಯ? ತಪ್ಪು ನಾನು ಮಾಡೋದು ಸಹಜ, ನೀನು ತಿದ್ದಬೇಕು, ಸೊ ನಿನ್ನ ಕ್ಷಮಿಸ್ಬೇಕು ಅಂತ ಹೇಳಿ ಕೊನೆಗೆ ನನ್ನಿಂದ ಕೂಡ ಇದು ಅಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಹಂಗನ್ಬಿಟ್ಟು ಸರ್ವಶಕ್ತ ಪರಮಾತ್ಮನನ್ನು ನಾನು ಹಾಗೆ ಬಿಟ್ಬಿಡೋಕ್ಕಾಗತ್ತಾ? ನಾನು ಅವನ ಮಹಿಮೆಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡಲೇಬೇಕು. ಸೊ ಹಾಗಾಗಿ ಒಂದು ಕಲ್ಪನೆ ಮಾಡ್ಕೋತಾನೆ, ಏನು ಮಾಡಬಹುದು? ಆವಾಗ ಅವನ ಮನಸ್ಸಿಗೆ ಬರುತ್ತೆ, ಅಂಜನಾದ್ರಿ ಪರ್ವತದಲ್ಲಿ ಇರುವಂತಹ ಕಪ್ಪು ಭಾಗದ ಕೆಲವು ಶಿಲೆಗಳನ್ನು ತಂದು ಸಿಂಧೂ ಮಹಾಸಾಗರದಲ್ಲಿ ಮುಳುಗಿಸ್ಬೇಕು. ದ ಎಂಟೈರ್ ಸಿಂಧೂ ಮಹಾಸಾಗರ ಶುಡ್ ಬಿಕಮ್ ಇಂಕ್, ಅಂಡ್ ದಟ್ ಇಟ್ ಸೆಲ್ಫ್, ಸಿಂಧೂ ಮಹಾಸಾಗರನೇ ಇಂಕ್ ಪಾಟ್.
ಆ್ಯಂಡ್ ದೇವಲೋಕದ ಮರ ಕಲ್ಪವೃಕ್ಷ ಅದರ ಒಂದು ಕೊಂಬೆಯನ್ನು ಪೆನ್ ಅಂತ ಮಾಡಿಕೊಂಡು ದಿ ಎಂಬಾಡಿಮೆಂಟ್ ಆಫ್ ನಾಲೆಜ್ ತಾಯಿ ಶಾರದೆಯನ್ನು ರಿಕ್ವೆಸ್ಟ್ ಮಾಡಿಕೊಂಡು ನೀನು ಬರೀಯಮ್ಮ ಶಿವನ ಬಗ್ಗೆ ಅಂತ ಹೇಳಿ ಅವಳು ಒಪ್ಕೊಂಡ್ರೂ ಕೂಡ ಅದಕ್ಕೆ ಪುಸ್ತಕ ಅಥವಾ ಪೇಪರ್ ಯಾವುದು? ದ ಎಂಟೈರ್ ಜಗತ್ ಅರ್ತ್. ಇಷ್ಟೆಲ್ಲ ಆದರೂ ಕೂಡ ನಿನ್ನ ವರ್ಣನೆಗಳನ್ನು ಬರೆದು ಮುಗಿಸೋದಕ್ಕೆ ಸಾಧ್ಯವೇ ಇಲ್ಲಪ್ಪ. ಅವನು ಬಿಟ್ಕೊಡ್ತಾ ಇಲ್ಲ, ಶಿವನನ್ನು ಅವನು ಬಿಟ್ಕೊಡ್ತಾ ಇಲ್ಲ. ಯಾಕೆಂದರೆ ನನ್ನ ಕೈಲಾಗಲಿಲ್ಲ ನಿಜ, ಆದರೂ ಕೂಡ ಒಂದು ವೇಳೆ ಜ್ಞಾನಕ್ಕೆ ಅಧಿದೇವತೆ ಅಂತ ಹೇಳಿ ಶಾರದೆ ಸರಸ್ವತಿಯನ್ನು ಕೇಳಿಕೊಂಡೆ ಅಂತ ಹೇಳಿ ಕಲ್ಪನೆ ಮಾಡಿಕೊಂಡು ಅವಳು ಕೂಡ ಬರ್ತೀನಿ, ನಾನು ಬರ್ಕೊಡ್ತೀನಿ ಅಂತ ಅಂದರೂ ಕೂಡ ನಿನ್ನ ಮಹಿಮೆಗಳು ಅಪಾರ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದಂದರೆ ದ ಪೊಯೆಟಿಕ್ ಎಕ್ಸ್ಪ್ರೆಷನ್ ಆಫ್ ಶ್ರೀ ಪುಷ್ಪದಂತಾಚಾರ್ಯ ಇಸ್ so beautifully he captures the essence of the Lord Shiva's glories, the divine qualities of Lord Shiva. ನಾವು ಭಗವಂತನ ಲೀಲೆ ಅವುಗಳನ್ನು ಕುರಿತು ಮಾತನಾಡುವಾಗ ನಾವೇನು ಹೇಳ್ತೀವಿ ಅಂತಂದರೆ ಇಟ್ ಈಸ್ ಕೌಂಟ್ಲೆಸ್ ಆ್ಯಂಡ್ ಬೌಂಡ್ಲೆಸ್ ಅಂತ ನಾವು ಹೇಳ್ತೀವಿ. ನಾವು ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಅಷ್ಟೇ. ಭಗವಂತನ ಬಗ್ಗೆ ಮಾತಾಡು ಅಂತಂದಾಗ ಒಂದು ಸೆಂಟೆನ್ಸೋ 2 ಸೆಂಟೆನ್ಸೋ 3 ಸೆಂಟೆನ್ಸೋ ನಮಗೆ ತೋರಿದಷ್ಟು ನಾವು ಮಾತಾಡ್ಬಿಟ್ಟು ನಮಗೇನು ಜ್ಞಾಪಕ ಬರುತ್ತೆ ಆ ಟೈಮಲ್ಲಿ ಅಷ್ಟೇ ನಮಗೆ ಇದನ್ನೆಲ್ಲ ನೀನು ಮಾಡಿದ್ಯಾಪ್ಪ ಅಂತ ಹೇಳಿ ಇನ್ನೂ ಇದೆ, ಆದರೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ನಮ್ಮ ತಪ್ಪನ್ನ ನಾವು ಒಪ್ಕೊಂಡ್ಬಿಟ್ಟು ವಿ ಕೀಪ್ ಕ್ವೈಟ್. ಆದರೆ ಈಗ ಅದನ್ನು ಎಷ್ಟು ಕಾವ್ಯಮಯವಾಗಿ ಇಲ್ಲಿ ಪುಷ್ಪದಂತಾಚಾರ್ಯ ಇದನ್ನು ಅವೆಲ್ಲವನ್ನ ಸಬ್ಮಿಟ್ ಮಾಡ್ತಾ ಇದ್ದೇನೆ ಅಂತಂದರೆ ಇಟ್ ಈಸ್ ವಂಡರ್ಫುಲ್. ಇಲ್ಲಿ ಸ್ತೋತ್ರಕರ್ತನ ಕಲ್ಪನಾಶಕ್ತಿ ಈಸ್ ರಿಯಲಿ ಗ್ರೇಟ್. ಬಹಳ ಸುಂದರವಾಗಿ, ಬಹಳ ನಯವಾಗಿ, ಕಾವ್ಯಮಯವಾಗಿ, ಎಷ್ಟು ಮುಗ್ಧವಾಗಿ ಅವನು ಹೇಳ್ಕೊತಾ ಇದ್ದಾನೆ. ಶಿವನನ್ನ ಶಿವ ಇಸ್ ಮೈ ಆರಾಧ್ಯ ದೈವ ಅಂತ ಹೇಳ್ಕೋಬೇಕಾದ್ರೆ ಅವನಲ್ಲಿರುವಂತಹ ಮುಗ್ಧತೆ ಎಷ್ಟರ ಮಟ್ಟಿಗಿದೆ ಅಂತಂದರೆ ದಿ ಶಾರದೆ ವಿದ್ಯಾದೇವತೆಯವಳು ಅವಳ ಕೈಲೂ ಆಗುತ್ತೋ ಇಲ್ವೋ ಅಂತಂದರೆ ಎಲ್ಲೋ ಒಂದು ಕಡೆ ಅವಳಿಂದ ಕೂಡ ಇದು ಅಸಾಧ್ಯ, ನೀನು ಅದನ್ನು ಮೀರಿರೋನು ನೀನು ಅಂತ ಶಿವನನ್ನು ಅವನು ಬಿಟ್ಕೊಡ್ತಾ ಇಲ್ಲ. ಹಿಸ್ ಕಲ್ಪನಾ ಶಕ್ತಿ ಈಸ್ ಸೋ ವಂಡರ್ಫುಲ್. ಅಸಿತಗಿರಿ ಅಂತಂದರೆ ಮೌಂಟ್ ಅಂಜನಾ ಪರ್ವತವನ್ನು ಕುರಿತು ನೆನಪು ಮಾಡಿಕೊಂಡವನು ಈ ಪರ್ವತದಲ್ಲಿ ಕೆಲವು ಭಾಗದಲ್ಲಿ ಕಪ್ಪು ಶಿಲೆಗಳೆಲ್ಲ ಇದೆ, ಅವೆಲ್ಲ ಬರೆಯಲು ಅನುಕೂಲವಾಗಿರುವಂತಹ ಒಂದು ಕಜ್ಜಲ ಮಸಿ ಅಲ್ಲಿದೆ. ಆ ಕಪ್ಪು ಭಾಗವನ್ನೇನಾದರೂ ನಾವು ಬರೆಯೋದಕ್ಕೆ ಯೂಸ್ ಮಾಡ್ಕೋಬೇಕು, ಅದನ್ನು ಇಂಕ್ ಮಾಡ್ಕೋಬೇಕು ಅಂತಂದಾಗ ಅದನ್ನೆಲ್ಲ ನೀರಲ್ಲಿ ಅದನ್ನು ನೆನೆ ಹಾಕಿ ಅದೆಲ್ಲ ಕರಗಬೇಕು ಅಲ್ಲಿ. ಅದರ ಶಿವನ ವರ್ಣನೆ ಬಹಳ ತುಂಬ ಇರೋದರಿಂದ ಎಂಟೈರ್ ಅಂಜನಾದ್ರಿ ಪರ್ವತದಲ್ಲಿ ಎಲ್ಲಿ ಆ ಕಪ್ಪು ಶಿಲೆಗಳಿದೆ ಅವೆಲ್ಲವನ್ನು ಕಲೆಕ್ಟ್ ಮಾಡಿ ಅಷ್ಟನ್ನು ತಂದು ಸಿಂಧು ಮಹಾಸಾಗರದಲ್ಲಿ ಮುಳುಗಿಸ್ಬೇಕು. ಆ ಎಂಟೈರ್ ಸಿಂಧು ಮಹಾಸಾಗರ ನೌ ಇಟ್ ಬಿಕಮ್ಸ್ ಇಂಕ್ ಪಾಟ್ ಆ್ಯಂಡ್ ಇಟ್ ಈಸ್ ಫುಲ್ ಆಫ್ ದಟ್ ಇಂಕ್ ಪಾಟ್ ಈಸ್ ಫಿಲ್ಡ್ ವಿತ್ ಫುಲ್. ಆ ಇಂಕಲ್ಲಿ ತುಂಬ್ಕೊಂಬಿಟ್ಟಿದೆ ಅದು. ಈಗ ಆ ಇಂಕನ್ನ ಯೂಸ್ ಮಾಡ್ಕೊಂಡು ಬರೀಬೇಕು, ಅದಕ್ಕೆ ಒಂದು ಒಳ್ಳೆ ಪೆನ್ ಬೇಕು. ಆ ಪೆನ್ ಯಾವುದು ಅಂತಂದರೆ ಹೇಗೆ ಅವನ ಇಮ್ಯಾಜಿನೇಷನ್ನು ದೇವಲೋಕದಲ್ಲಿ ಕಲ್ಪವೃಕ್ಷ ಮರ ಇದೆ, ಕಲ್ಪವೃಕ್ಷದ ಒಂದು ಕೊಂಬೆಯನ್ನು ನಾನು ಲೇಖನಿ ಥರ ಮಾಡಿಕೊಂಡು ಬರೀಬೇಕಾಗತ್ತೆ. ನನಗೆ ವರ್ಣನೆ ಮಾಡಬೇಕು ಅಂದರೆ ಶಬ್ದಗಳೇ ಸಿಗ್ತಾ ಇಲ್ಲ ನನಗೆ, ಇನ್ನು ನಾನು ಹೆಂಗೆ ಬರೀಲಿ? ಆದ್ದರಿಂದ ಲೆಟ್ ಮೀ ರಿಕ್ವೆಸ್ಟ್ ಸರಸ್ವತಿ, ಬಿಕಾಸ್ ಶಿ ಈಸ್ ವಿದ್ಯಾದೇವತೆ, ಶಾರದೆ, ಶಿ ಈಸ್ ದಿ ಎಂಬಾಡಿಮೆಂಟ್ ಆಫ್ ನಾಲೆಡ್ಜ್. ಅವಳನ್ನ ನಾನು ರಿಕ್ವೆಸ್ಟ್ ಮಾಡಿಕೊಂಡು ತಾಯಿ ನೀನು ಬರೀಯಮ್ಮ ಅಂತ ಹೇಳಿ ಅವಳನ್ನ ಕೇಳಿಕೊಂಡಾಗ ಅವಳು ಬರಿತೀನಿ ಅಂತ ಒಪ್ಕೋಬಹುದು. ಅವಳು ಬರಿತೀನಿ ಅಂತ ಒಪ್ಕೊಂಡಾಗ ಅವಳಿಗೆ ಪೆನ್ನು, ಇಂಕ್ ಪಾಟು ಎಲ್ಲ ರೆಡಿ ಮಾಡಿಕೊಟ್ರೆ ಅಷ್ಟಾಯ್ತರೆ ಸಾಕ? ಈಗ ಒಂದು ಪೇಪರ್ ಬೇಕು ಅಥವಾ ಒಂದು ಬುಕ್ ಬೇಕು. ಇಂಕ್ ಪಾಟು ಇಂಕೆ ಆ ಲೆವೆಲಲ್ಲಿದೆ ಅಂತಂದರೆ ಇನ್ನು ಎಷ್ಟು ದೊಡ್ಡ ಪುಸ್ತಕ ಬೇಕು? ಅದಕ್ಕೆ ಅವನು ಏನು ಹೇಳ್ತಾನೆ ಅಂತಂದರೆ ದ ಎಂಟೈರ್ ಜಗತ್ತು ಈಸ್ ನೌ ಇಟ್ ಹ್ಯಾಸ್ ಬಿಕಮ್ ಪೇಪರ್.
ದಿ ಮದರ್ ಅರ್ತ್ ಭೂಮಿ, ಇಡೀ ಒಂದು ಭೂಮಿ ತಾಯಿ ಅವಳು ಒಂದು ಪುಸ್ತಕವಾಗಿ ಮಾರ್ಪಾಡಾಗ್ತಾಳೆ, ಪೇಪರ್ ಆಗಿ ಬದಲಾಗ್ತಾಳೆ. ಎಷ್ಟು ದೊಡ್ಡ ವಿಸ್ತಾರ ಅಂತ, ಎಂಟೈರ್ ಜಗತ್ ಬಿಕಮ್ಸ್ ದಿ ಪೇಪರ್. ಸೊ ಆ ಪೇಪರ್ಗಳನ್ನ ಯೂಸ್ ಮಾಡಿಕೊಂಡು ಈಗ ತಾಯಿ ಸರಸ್ವತಿ ಅವಳು ಶಿವನ ವರ್ಣನೆಯನ್ನು ಅಲ್ಲಿ ಬರೀಬೇಕು. ನಾವು ಎವ್ರಿಥಿಂಗ್ ಈಸ್ ರೆಡಿ, ಅವಳು ಬರೀತೀನಿ ಅಂತನೂ ಅಂದಿದ್ದಾಳೆ. ಪುಸ್ತಕನೂ ರೆಡಿ ಆಯಿತು, ಪೆನ್ ರೆಡಿ ಆಯಿತು, ಇಂಕ್ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಆವಾಗ ಪುಷ್ಪದಂತಾಚಾರ್ಯನಿಗೆ ಅನಿಸೋದೇನು ಅಂತಂದರೆ, ತಾಯಿ ಶಾರದೆ ಏನೋ ಬರೀತೀನಿ ಅಂದಾಳೆ, ಅದರ ಮುಗಿಯೋದೇ ಇಲ್ವಲ್ಲ, ಅವನ ವರ್ಣನೆ ತುಂಬ ಇದೆ, ಅವನು ಒಪ್ಕೋತಾ ಇಲ್ಲ. ಸೊ ಹೀಗೆ ಇಷ್ಟೆಲ್ಲ ಆದರೂ ಕೂಡ ಇಟ್ ಈಸ್ ನಾಟ್ ಪಾಸಿಬಲ್. See, it shows the vastness and abundance of the divine attributes. ಪರಮಾತ್ಮನ ಲೀಲೆಗಳು ಅಂತಂದ್ರೆ ಅಷ್ಟೊಂದಿದೆ. ಸೊ ಬರೆದು ಮುಗಿಸೋಕ್ಕಾಗೋದಿಲ್ಲ, ವರ್ಣನೆ ಮಾಡ್ತೀನಿ ಅಂತಂದರೆ ಶಬ್ದಗಳು ಸಾಲ್ತಾ ಇಲ್ಲ. ಸೊ ಇದೆಲ್ಲ ಏನು ಅಂತಂದರೆ ಅವನು ಇದನ್ನು ಹೇಗೆ ನಿಲ್ಲಿಸಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ವರ್ಣನೆಗಳನ್ನು ನಾನು ಇನ್ನೂ ಅಸಾಧ್ಯ ಅನ್ನೋದನ್ನು ಹೇಗೆ ನಿಲ್ಲಿಸಬೇಕು ಅನ್ನುವಂತಹದ್ದು ಅವನಿಗೆ ಆಗದೆ ಹೋದಾಗ ಒಂದು ಕಾವ್ಯಮಯವಾಗಿ ಅವನ ಕಲ್ಪನಾ ಶಕ್ತಿ ಎಷ್ಟೆಲ್ಲ ಅಲ್ಲಿ ಕೆಲಸ ಮಾಡಿದೆ. ಅಂಡ್ ಎಷ್ಟು ಇನ್ನೋಸೆಂಟ್ ಆಗಿ ಅವನು ಇವೆಲ್ಲವನ್ನು ಸಬ್ಮಿಟ್ ಮಾಡ್ತಾ ಇದ್ದಾನೆ. ಸೊ ಹೀಗೆ ಪರಮಾತ್ಮನದು ಲಿಮಿಟ್ಲೆಸ್ ಸ್ಕೋಪ್. ಲೀಲೆಗಳು ಅಂತ ಹೇಳಿದಾಗ, ಮಹಿಮೆ ಅಂತ ಹೇಳಿದಾಗ ಇಟ್ ಈಸ್ ಹ್ಯೂಜ್. ವಿದ್ಯಾದೇವತೆ ಒಪ್ಕೊಂಡ್ಲು ಅಂತಂದಾಗ ಬಹುಶಃ ಎಲ್ಲೋ ಸಂಪೂರ್ಣವಾಗಿ ನಾವು ಶಿವನ ಮಹಿಮೆಯನ್ನು ನೋಡಬಹುದೇನೋ ಅನ್ನೋ ಒಂದು ಆಸೆ. ಯಾಕೆ ಅಂತಂದರೆ ಬರಿತೀನಿ ಅಂತ ಹೇಳ್ತಾ ಇರೋಳು ಯಾರು, ಸಾಮಾನ್ಯ ಅಲ್ಲ, ಶ್ರೀ ಸರಸ್ವತಿ, ತಾಯಿ ಶಾರದೆ. So Devi Saraswati, she begins to write, but she cannot possibly capture the essence of the Lord Shiva's divine qualities. The task was very, very hard. It was impossible for her to continue. She started, but she could not continue. So Lord Shiva's Mahima is truly beyond the human comprehension. His divine qualities are so vast and profound. ಇದು ಮತ್ತೊಮ್ಮೆ ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯನ ಭಕ್ತಿ, ಮಹಿಮೆ, ನಯ ಮತ್ತು ವಿನಯವನ್ನು ತೋರಿಸುವಂತಹ ಸ್ತೋತ್ರ ಇದು. ಆ್ಯಕ್ಚುಲಾಗಿ 32ನೇ ಶ್ಲೋಕದಿಂದ ಫಲಶ್ರುತಿಗಳು ಪ್ರಾರಂಭ ಆಗುತ್ತೆ ಅಂತಂದರೆ ಇದು ಫಲಶ್ರುತಿ ಅಂತ ಕಂಡು ಬರ್ತಾ ಇಲ್ಲ. ಇದು ಅಮರಲಿಂಗೇಶ್ವರ ದೇವಸ್ಥಾನದಲ್ಲಿ ಹೇಳ್ತಾ ಇರುವಂತಹದ್ದು ಶಿವಮಹಿಮ್ನ ಸ್ತೋತ್ರ ಅಂತಂದಾಗ ದ ಫಸ್ಟ್ 31 verses ಆರ್ ಸೆಡ್ ಟು ಬಿ ದಿ ಸ್ತೋತ್ರಾಸ್ ಆಫ್ ಶಿವಮಹಿಮ್ನ ಸ್ತೋತ್ರ, ಆ್ಯಂಡ್ ಫಲಶ್ರುತಿ ಸ್ಟಾರ್ಟ್ಸ್ ಫ್ರಮ್ ದಿ 32nd verse. ಬಟ್ ಈ 32nd verse ಇದು ಇಲ್ಲೂ ಕೂಡ ಅವನ ಮಹಿಮೆ ಎಷ್ಟೊಂದು ಇದೆ ಅನ್ನುವಂತಹದ್ದನ್ನು ಬಹಳ ಕಾವ್ಯಮಯವಾಗಿ ಚಿತ್ರಿಸಿರುವಂತಹದ್ದು, ಬಹಳ ಕಾವ್ಯಮಯವಾಗಿ ಅದನ್ನು ಪುಷ್ಪದಂತಾಚಾರ್ಯ ಹೊರತಂದಿದ್ದಾನೆ. ಸೊ ಅದರಿಂದ ಇದನ್ನು ಫಲಶ್ರುತಿ ಅಂತ ಅಲ್ಲಿ ಉಲ್ಲೇಖ ಮಾಡಿದರೂ ಕೂಡ ಇಟ್ ಈಸ್ ದಿ ಸ್ತೋತ್ರ. And he continues, Asura munindrai architasyendu maule gratita gunamahimno nirgunesyeshwarasya sakala gana varishtaha pushpadantabhidhano ruchirama lagu vruttaihi stotrameta. And next one, aharahara navadyam
ಧೂರ್ಜಟೆ ಸ್ತೋತ್ರಮೇತತ್ ಪಠತಿ ಪರಮಭಕ್ತಿಯ ಶುದ್ಧಚಿತ್ಯ ಪುಮಾನ್ಯ ಸ ಭವತಿ ಶಿವಲೋಕೆ ರುದ್ರತುಲ್ಯಸ್ತದಾರ್ಥ ಪ್ರಚುರತರದನಾಯು ಪುತ್ರವಾನ್ ಕೀರ್ತಿಮಾಂಶ್ಚ. 33 ಮತ್ತು 34ನೇ ಶ್ಲೋಕಗಳು. ಸೊ ಈ ಸ್ತೋತ್ರದ ಹೆಸರು ಶಿವಮಹಿಮ್ನಾ ಸ್ತೋತ್ರಂ. ಇದನ್ನು ರಚಿಸಿ ಲೋಕಾರ್ಪಣೆ ಮಾಡಿರುವಂತಹದ್ದು ಶ್ರೀ ಪುಷ್ಪದಂತಾಚಾರ್ಯ. ಇಲ್ಲಿ ಪುಷ್ಪದಂತಾಚಾರ್ಯ ಅಂತಂದರೆ ಅವನನ್ನು ಪುಷ್ಪದಂತ ಅಂತ ಕರೀತಾರೆ. ಪುಷ್ಪದಂತ ಆಕ್ಚುಲಿ ಹೀಸ್ ಎ ಗಂಧರ್ವ. ಗಂಧರ್ವ ಅಂತಂದರೆ ಹೂ ಇಸ್ ಗಂಧರ್ವ? ಗಂಧರ್ವ ಅಂತಂದರೆ ದೇವಲೋಕದ ಸಂಗೀತಗಾರರನ್ನು ಗಂಧರ್ವ ಅಂತ ಹೇಳ್ತಾರೆ. ಸೊ ಅಂತಹ ಅನೇಕ ಗಂಧರ್ವರಲ್ಲಿ ದಿಸ್ ಪುಷ್ಪದಂತ ಈಸ್ ಒನ್ ಸಚ್ ಗಂಧರ್ವ. ಬಟ್ ಇಲ್ಲಿ ಪುಷ್ಪದಂತ ಗಂಧರ್ವ ಕೇವಲ ಸಂಗೀತಗಾರ ಮಾತ್ರನಲ್ಲದೆ ಒಬ್ಬ ಅತ್ಯುತ್ತಮ ಕವಿ ಕೂಡ ಹೌದು ಅನ್ನುವಂತಹದ್ದು ಅವನ ಈ ಸ್ತೋತ್ರವನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಜೊತೆಗೆ ಹಿ ಈಸ್ ಅ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶಿವ. ಒಂದರ್ಥದಲ್ಲಿ ಆ ಶಿವನ ಒಂದು ಸ್ಫೂರ್ತಿ, ಆ ಶಿವನನ್ನು ನೆನಪು ಮಾಡ್ಕೋತಾ ಇದ್ದ ಹಾಗೆ ಶಿವನ ಸ್ಮರಣೆ ಅವನಲ್ಲಿ ಒಂದು ರೀತಿ ಸ್ತೋತ್ರವನ್ನು ರಚನೆ ಮಾಡೋದಕ್ಕೆ ಅದು ಅವನನ್ನು ಪ್ರಚೋದಿಸಿದೆ. ಅದು ಸೊ ಹಿ ಈಸ್ ಎ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶಿವ. ಶಿವ ಅಂತ ಹೇಳಿದಾಗ ಅವನು ಅನೇಕ ಸಂದರ್ಭಗಳಲ್ಲಿ ಒಪ್ಕೋತಾನೆ, ಹಿ ಈಸ್ ಮೈ ಆರಾಧ್ಯ ದೈವ. ಅಂಡ್ ಅಕಾರ್ಡಿಂಗ್ ಟು ಪುಷ್ಪದಂತ, ಸೊ ಲಾರ್ಡ್ ಶಿವ ಅಂತಂದ್ರೆ ಅವನು ಕೇವಲ ಆರಾಧ್ಯ ದೈವ ಮಾತ್ರ ಅಲ್ಲ, ಹಿ ಈಸ್ ಎ ಸ್ಫೂರ್ತಿ. ಅವನು ನನ್ನ ಹಿ ಈಸ್ ಎ ಮೋಟಿವೇಟರ್ ಅಂತ ಹೇಳ್ತಾನೆ. ನನ್ನನ್ನು ಇನ್ಸ್ಪಿರೇಟ್ ಮಾಡಿರೋದೇ ಲಾರ್ಡ್ ಶಿವ. ಶಿವನ ಮೇಲೆ ಅವನು ಇಟ್ಟಿರುವಂತಹ ಆ ಒಂದು ಶ್ರದ್ಧೆ ಮತ್ತು ಭಕ್ತಿ ಪುಷ್ಪದಂತಾಚಾರ್ಯನ ಒಳಗಡೆ ಇದ್ದಂತಹ ಕವಿ ಗುಣಗಳನ್ನು ಅದು ಹೊರಗಡೆ ಎಳ್ಕೊಂಬಂದಿದೆ. ಅದು ಸೊ ಶಿವನ ಗುಣ, ಮಹಿಮೆ, ಲೀಲೆ, ಶಕ್ತಿ, ಸಾಮರ್ಥ್ಯ ಇವೆಲ್ಲವುಗಳಿಗೆ ಮನಸೋತು ಶಿವನನ್ನು ನಾನು ಗ್ಲೋರಿಫೈ ಮಾಡಬೇಕು, ಅವನ ಮಹಿಮೆಯನ್ನು ಜಾಹೀರು ಮಾಡಬೇಕು, ನಾನು ಹಾಡಿ ಹೊಗಳಬೇಕು ಅಂತ ಹೇಳಿ ಶಿವನನ್ನು ಬಣ್ಣಿಸಲು ಅವನು ಮುಂದಾಗ್ತಾನೆ. ಆ್ಯಂಡ್ ಒಂದು ಹಂತದಲ್ಲಿ ಅವನಿಗೆ ಗೊತ್ತಾಗತ್ತೆ, ಅವನು ಹೇಳ್ತಾನೆ, ನನಗೇನೋ ಬಹಳ ಆಸೆ ಅಂತ ಹೇಳಿ ಆಸಕ್ತಿಯಿಂದ ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಹೇ ಶಿವ, ಆದರೆ ನಿನ್ನ ಅಷ್ಟು ಸುಲಭವಾಗಿ ವರ್ಣನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನೀನು ವರ್ಣನೆಗೆ ಸಿಗೋವಂತಹವನಲ್ಲ, ಯು ಆರ್ ಬಿಯಾಂಡ್ ದಟ್. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಡಿಸ್ಕ್ರೈಬ್ ಯುವರ್ ನೇಚರ್ ಅಂತಂದರೆ ಅಗೇನ್ ಇಟ್ ಈಸ್ ಆಲ್ಮೋಸ್ಟ್ ಯು ಆರ್ ಲಿಮಿಟೆಡ್ ಅನ್ನೋ ಅರ್ಥ ಬಂದ್ಬಿಡುತ್ತೆ. ನಾನು ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಅಂತಂದರೆ ನನ್ನ ವರ್ಣನೆಯ ಒಂದು ಹಿಡಿತಕ್ಕೆ ನೀನು ಸಿಕ್ಕಿದವನು. ಸೊ ಬಟ್ ಯು ಆರ್ ಅನ್ಲಿಮಿಟೆಡ್. ಪರಮಾತ್ಮ ಮತ್ತು ಅವನ ಮಹಿಮೆ ಅಂತಂದರೆ ಇಟ್ ಈಸ್ ಅನ್ಲಿಮಿಟೆಡ್ ಆಲ್ವೇಸ್. ಸೊ ಒಬ್ಬ ಜೀವ ಅಂತ ಹೇಳಿದಾಗ ಅವನಿಗೆ ಹಿ ಹ್ಯಾಸ್ ಗಾಟ್ ಎ ವೆರಿ ಲಿಮಿಟೆಡ್ ಕೆಪಾಸಿಟಿ. ಅವನ ಸಾಮರ್ಥ್ಯ ಇರ್ಬೋದು, ಶಕ್ತಿ ಇರ್ಬೋದು, ಇಷ್ಟು ಮಾತ್ರ, ಟು ಸಮ್ ಎಕ್ಸ್ಟೆಂಟ್. So how is it possible that a limited capacity can describe the unlimited capacity? It is not possible. It is impossible to describe the mahime. ಮತ್ತು ಬ್ರಹ್ಮಾದಿ ದೇವತೆಗಳು, ಬ್ರಹ್ಮ ಹಾಗೂ ಇತರ ದೇವತೆಗಳು ಕೂಡ ಇದರ ಪ್ರಯತ್ನವನ್ನು ಮಾಡಿದ್ದಾರೆ. ಶಿವನನ್ನು ವರ್ಣನೆ ಮಾಡಬೇಕು, ಹೂ ಇಸ್ ಶಿವ ಅಂತ ಹೇಳಿ. ಅವರು ಕೂಡ ಅನೇಕರು, ಅಲಾಂಗ್ ವಿತ್ ಬ್ರಹ್ಮ ದೇರ್ ಆರ್ ಸೋ ಮೆನಿ ಅದರ್ ದೇವತಾಸ್ ಹೂ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್. ಆದರೆ ಅವ್ರಿಗೂ ಇದು ಆಗಲಿಲ್ಲ.
ಅವರಿಂದ ಕೂಡ ಇದು ಸಾಧ್ಯವಾಗಲಿಲ್ಲ. ನಾನೊಬ್ಬ ಹುಲು ಮಾನವ, ಬ್ರಹ್ಮಾದಿ ದೇವತೆಗಳಿಗೆ ಆಗಲಿಲ್ಲ ಅಂತಂದಮೇಲೆ ಇನ್ನು ನಾನು ಹೇಗೆ ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ? ಆದ್ದರಿಂದ ಈವನ್ ಐ ಕೆನಾಟ್ ಡೂ ಸಚ್ ಎ ಬಿಗ್ ಟಾಸ್ಕ್. ನನ್ನಿಂದ ಕೂಡ ಸಾಧ್ಯ ಇಲ್ಲ. ಇಟ್ ಈಸ್ ಬಿಯಾಂಡ್ ಮೈ ಸ್ಟ್ರೆಂತ್. ಬಟ್ ಸುಮ್ಮನೆ ಇರೋಕ್ಕಾಗೋದಿಲ್ಲ ನನಗೆ. ಯು ಆರ್ ಎವ್ರಿಥಿಂಗ್ ಟು ಮೀ. ಸೊ ನಾನು ಪ್ರಯತ್ನ ಪಡ್ತೀನಿ. ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ನಾನು ನಿನ್ನ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ನಾನು ಪದಗಳ ಮೂಲಕ ಅದನ್ನು ನಾನು ವರ್ಣನೆ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಆದರೆ ಈ ನನ್ನ ಪ್ರಯತ್ನದಲ್ಲಿ ಖಂಡಿತ ಅಲ್ಲಲ್ಲಿ ಲೋಪದೋಷಗಳು ಉಂಟಾಗಬಹುದು. ಬಟ್ ಯು ಆರ್ ಎ ಕಾರುಣ್ಯ ಮೂರ್ತಿ. ಭಕ್ತ ಅತೀವ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಏನೋ ಒಂದು ಸೇವೆ ನಿನಗೆ ಮಾಡ್ತಾ ಇದ್ದೇನೆ ಅಂತಂದಾಗ ಅಲ್ಲಿ ಉಂಟಾಗಬಹುದಾದಂತಹ ಕೆಲವು ದೋಷಗಳನ್ನು ನೀನು ಕ್ಷಮಿಸ್ಬಿಡ್ತೀಯ, ನನಗೆ ಗೊತ್ತಿದೆ. ಬಿಕಾಸ್ ಯು ಆರ್ ಎ ಕಾರುಣ್ಯ ಮೂರ್ತಿ. ಸೊ ಆ ಭರವಸೆಯಿಂದ ಐ ವಿಲ್ ಕಂಟಿನ್ಯೂ ಟು ಪ್ರೈಸ್ ಯು. ನೀ ನನ್ನನ್ನು ಕ್ಷಮಿಸ್ತೀಯ ಅಂತ ಗೊತ್ತು. ಹಾಗಾಗಿ ನಾನು ನನ್ನ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ, ನಾನು ಮುಂದುವರಿಸ್ತೀನಿ. ಸೊ ಇದು ಅವನ ಶಿವನ ಮೇಲೆ ಇಟ್ಟಿರುವಂತಹ ಒಂದು ಶ್ರದ್ಧೆ, ನಂಬಿಕೆ. ನನ್ನ ಪರಮಾತ್ಮ ನಾನು ಏನು ಮಾಡಿದ್ರೂ ನನ್ನನ್ನು ಶಿಕ್ಷೆ ಮಾಡೋದಿಲ್ಲ ಅನ್ನುವಂತಹ ಒಂದು ದೃಢವಾದ ನಂಬಿಕೆ. ಅವನು ಹೇಳ್ತಾನೆ, ಆ ನಂಬಿಕೆನೇ ನನ್ನ ಕೈನಲ್ಲಿ ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಮತ್ತೆ ಮತ್ತೆ ಪ್ರಚೋದಿಸ್ತಾ ಇದೆ. ಸೊ ದಿಸ್ ಈಸ್ ಹಿಸ್ ಶ್ರದ್ಧೆ ದಟ್ ವಿ ಕ್ಯಾನ್ ಸಿ ಇನ್ ಪುಷ್ಪದಂತಾಚಾರ್ಯಾಸ್. ಅವನ ಆ ಒಂದು ವ್ಯಕ್ತಿತ್ವದಲ್ಲಿ. ಸೊ ಶಿವನನ್ನ ಭಕ್ತಿ ಮಾಡುವಂತಹವರು ಲೋಕದಲ್ಲಿ ಅನೇಕರಿದ್ದಾರೆ. ಶಿವನ ವ್ಯಕ್ತಿತ್ವವನ್ನ, ಅವನ ಗುಣ ಸ್ವಭಾವವನ್ನ, ಶಿವನನ್ನ ಇಷ್ಟಪಟ್ಟು ಅವನನ್ನು ಅನುಸರಿಸುವಂತಹ ಅನೇಕರು ಈ ಜಗತ್ತಿನಲ್ಲಿದ್ದಾರೆ. ಅವರೆಲ್ಲ ಶಿವನ ಆರಾಧಕರು. ಶಿವನನ್ನ ಭಕ್ತಿ ಮಾಡಿ ಪ್ರೀತಿಸಿ ಅವನನ್ನು ಫಾಲೋ ಮಾಡುವಂತಹವರು ಶಿವಭಕ್ತರು ಅಂತ ಕರೀತಾರೆ. ಅದೇ ರೀತಿ ಶಿವನಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ, ನನ್ನ ಪ್ರಾಣವನ್ನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿ ಶಿವ ಅಂತಂದ್ರೆ ಆ ರೀತಿಯ ಒಂದು ಹುಚ್ಚು ವ್ಯಾಮೋಹ ಇರುವಂತಹ ಒಂದು ಗುಂಪು ಕೂಡ ಇದೆ. ದೇ ಆರ್ ಕಾಲ್ಡ್ ದಿ ಗಣಾಸ್, ಶಿವ ಗಣಾಸ್. ಬೇಸಿಕಲಿ ಗಣ ಅಂತಂದ್ರೆ ಒಂದು ಗುಂಪನ್ನ ಕುರಿತು ಹೇಳುವಂತಹದ್ದು, ಒಂದು ಗುಂಪನ್ನ ಸೂಚಿಸುವಂತಹ ಪದ ಇಸ್ ಕಾಲ್ಡ್ ದಿ ಗಣ. ಸೊ ಯಾವ ರೀತಿಯ ಗುಂಪು ಅದು? ವೈ ದೇ ಆರ್ ಕಾಲ್ಡ್ ಗಣಾಸ್ ಅಂಡ್ ದೇ ಆರ್ ಕಾಲ್ಡ್ ಶಿವಗಣಾಸ್ ಇನ್ ಪರ್ಟಿಕ್ಯುಲರ್. ವೈ? ಬಿಕಾಸ್ ಈ ಕೆಲವು ಒಂದು ಗುಂಪಿನ ವ್ಯಕ್ತಿಗಳು ಅವರು ಹುಟ್ಟುವಾಗಲೇ ಸ್ವಲ್ಪ ವಿಚಿತ್ರವಾಗಿ ಹುಟ್ಟಿರ್ತಾರೆ. ಸಾಮಾನ್ಯ ಮನುಷ್ಯರಿಗಿಂತ ಭಿನ್ನವಾಗಿ ಕಾಣಿಸ್ಕೋತಾರೆ. ಹುಟ್ಟಿನಿಂದಲೇ ಅವರಿಗೆ 3 ಭುಜಗಳಿರುತ್ತೆ, ಕೆಲವರಿಗೆ 3 ಕಾಲುಗಳಿರುತ್ತೆ, ಹಣೆ ಉಬ್ಬಿರುತ್ತೆ, 3 ಕಣ್ಣುಗಳಿರುತ್ತೆ, ಹಣೆಯ ಒಂದು ಭಾಗದಲ್ಲಿ ಕೊಂಬು ಬೆಳೆದಿರುತ್ತೆ. ಹೀಗೆ ವಿಚಿತ್ರವಾಗಿ ಅವರು ಹುಟ್ಟಿರ್ತಾರೆ. ಸಾಮಾನ್ಯ ಜನಗಳಿಗಿಂತ ಅವರು ಬೇರೆ ರೀತಿಯಲ್ಲಿ ಕಾಣಿಸ್ಕೋತಾರೆ ಜಗತ್ತಿನಲ್ಲಿ. ಆಗ ಇವರಿಗೆ ಸಾಮಾನ್ಯ ಜನಗಳನ್ನು ನೋಡಿದಾಗ ಒಂದು ರೀತಿಯ ಜುಗುಪ್ಸೆ ಉಂಟಾಗತ್ತೆ. ಯಾಕೆ ಅಂತಂದ್ರೆ ಸಮಾಜ ಇಂತಹ ಜನಗಳನ್ನ ಸಾಮಾನ್ಯರ ಗುಂಪಿಗಿಂತ ಬೇರೊಂದು ದಿಕ್ಕಿನಲ್ಲಿ ಅವ್ರನ್ನ ನೋಡುತ್ತಾರೆ, ಅವ್ರನ್ನ ಹತ್ರ ಸೇರಿಸೋದಿಲ್ಲ ಸಮಾಜ. ಯಾಕೆಂತಂದ್ರೆ ದೇ ಲುಕ್ ಲಿಟಲ್ ಡಿಫರೆಂಟ್, ದೇ ಆರ್ ವಿಚಿತ್ರ. ಸೊ ಇವ್ರಿಗೆ ಸಾಮಾನ್ಯ ಜನಗಳ ಮೇಲೆ ಕೋಪ, ಸಮಾಜ ನಮ್ಮನ್ನ ತಿರಸ್ಕರಿಸಿದೆ,
ನಮ್ಮ ರೂಪ ಈ ರೀತಿ ಇದೆ ಅಂತ ಹೇಳಿ ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಇವರು ಅನ್ನುವಂತಹ ಒಂದು ಹತಾಶ ಭಾವ ಅವರು ಲೋಕದಲ್ಲಿ ಪುಂಡಾಟಿಕೆ ಮಾಡ್ತಾರೆ. ಸಾಮಾನ್ಯ ಜನಗಳ ಮೇಲೆ ಒಂದು ರೀತಿಯ ದಬ್ಬಾಳಿಕೆ, ಹೊಡೆಯುವಂತಹದ್ದು, ಈ ರೀತಿ ಒಂದು ಸಮಾಜದಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡುವಂತಹ ಒಂದು ಕೃತ್ಯವನ್ನು ಮಾಡ್ತಾರೆ ಈ ಗುಂಪಿನವರು. ಕಾರಣ ಇಷ್ಟೇ, ಸಾಮಾನ್ಯ ಜನಗಳಿಗಿಂತ ನಾವು ಬೇರೆಯಾಗಿದ್ದೀವಿ, ಅದರಿಂದ ನಮ್ಮನ್ನು ಇವರೆಲ್ಲ ದೂರ ಇಟ್ಟಿದ್ದಾರೆ ಅಂತ ಹೇಳಿ ಒಂದು ರೀತಿಯ ಕೋಪ. ಸೊ ಆದ್ರಿಂದ ಇವರು ಪುಂಡಾಟಿಕೆ ಲೋಕದಲ್ಲಿ ಜಾಸ್ತಿ ಆಗುತ್ತೆ. ಇವ್ರನ್ನ ಹೀಗೆ ಬೆಳೆಯಕ್ಕೆ ಬಿಟ್ರೆ ಸಮಾಜದಲ್ಲಿ ಒಂದು ಆರೋಗ್ಯ ಹದಗೆಡತ್ತೆ ಅಂತ ಹೇಳಿ ಶಿವನೇ ಇವರೆಲ್ಲರನ್ನ ಅಡಾಪ್ಟ್ ಮಾಡ್ಕೋತಾನೆ. ನಾನಿರ್ಬೇಕಾದ್ರೆ ನೀವು ಯಾಕೆ ಅವ್ರ ಜೊತೆ ಹೋಗ್ತೀರಾ, ಬನ್ನಿ ನೀವು ಅಂತ ಹೇಳಿ ಅವ್ರನ್ನೆಲ್ಲ ಕರೆದು ಅವರಿಗೆ ಒಂದು ಶಿಸ್ತು, ಸಂಯಮ, ತಾಳ್ಮೆ, ಸಹನೆ ಇವೆಲ್ಲವನ್ನ ಶಿವ ಅವರಿಗೆ ಕಲಿಸಿಕೊಡ್ತಾನೆ. ಸೊ ಇಡೀ ಪ್ರಪಂಚದಲ್ಲಿ ಒಂದು ಸಮಾಜ ಇವರಷ್ಟು ಜನಗಳನ್ನು ದೂರ ಇಟ್ಟಾಗ ಅದೇ ಜನಗಳನ್ನು ಇವರೆಲ್ಲರಿಗಿಂತ ಹೆಚ್ಚು ಪ್ರೀತಿ ಮಾಡುವಂತಹ ಒಬ್ಬ ಭಗವಂತ ಇಲ್ಲಿದ್ದಾನೆ ಅಂತಂದಾಗ ಅವರೆಲ್ಲರಿಗೂ ಕೂಡ ಶಿವ ಅಂತಂದರೆ ನಮಗಾಗಿ ಇವನು ಎಷ್ಟೆಲ್ಲ ನಮ್ಮನ್ನು ನೋಡ್ಕೋತಾ ಇದ್ದಾನೆ, ಪ್ರೀತಿ ಮಾಡ್ತಾನೆ. ನಾವು ಎಷ್ಟು ವಿಚಿತ್ರವಾಗಿದ್ದೀವಿ, ನಾವು ಹತ್ರ ಹೋದರೆ ಎಲ್ಲ ಹೊರಟೋಗ್ತಾ ಇದ್ರು, ನಮ್ಮನ್ನು ನೋಡ್ತಾ ಇರಲಿಲ್ಲ, ಮಾತನಾಡಿಸ್ತಾ ಇರಲಿಲ್ಲ. ಆದರೆ ಶಿವ ನಮ್ಮ ಹತ್ರನೇ ಇರ್ತಾನೆ, ನಮ್ಮ ಜೊತೆನಲ್ಲೇ ಇರ್ತಾನೆ, ನಮ್ಮ ಜೊತೆನೇ ಆಟ ಆಡ್ತಾನೆ, ನಮ್ಮ ಜೊತೆ ಮಾತನಾಡ್ತಾನೆ, ಮತ್ತು ನಮಗೆ ಕೆಲವು ರೀತಿ ನೀತಿಗಳನ್ನು ಹೇಳ್ಕೊಡ್ತಾ ಇದ್ದಾನೆ, ನಡತೆಗಳನ್ನು ಕಲಿಸಿದ್ದಾನೆ. ನಮಗೆ ತಾಳ್ಮೆ ಅಂತಂದ್ರೆ ಏನು ಅನ್ನುವಂತಹದ್ದು ಗೊತ್ತಾಗಿದೆ, ನಮ್ಮಲ್ಲಿ ಸಹನೆಯನ್ನು ತಂದಿದ್ದಾನೆ. ಒಂದು ಶಿಸ್ತು, ಯಾವ ರೀತಿ ಬದುಕಬೇಕು, ಏನು ಮಾಡಬೇಕು, ನಾವು ಹೇಗಿದ್ರೇನಂತೆ, ಸಮಾಜಕ್ಕೆ ನಾವು ಕೂಡ ಏನಾದರೂ ಒಂದು ಒಳ್ಳೇದು ಮಾಡಬಹುದು ಅನ್ನುವಂತಹ ಆಲೋಚನೆ ನಮ್ಮಲ್ಲೂ ಕೂಡ ಹುಟ್ಟುವಂತೆ ನಮ್ಮನ್ನು ಅವನು ಬೆಳೆಸಿ ಪೋಷಿಸಿದ್ದಾನೆ ಅಂತ ಹೇಳಿ ಅವರಿಗೆ ಶಿವ ಅಂತಂದರೆ ಹೀ ಈಸ್ ಗ್ರೇಟ್ ಅಂತ ಅವರಿಗೆ ಈ ಗುಂಪಿನ ಜನಗಳಿಗೆ ಬಂದ್ಬಿಡುತ್ತೆ. ಸೊ ಇವರೆಲ್ಲರನ್ನೂ ಶಿವ ಏನು ಮಾಡ್ತಾನೆ, ನೀವು ಕೇವಲ ನನ್ನ ಗಣ ಅಂತಲ್ಲ, ನನ್ನ ಸೈನ್ಯ, ನೀವು ಶಿವ ಸೈನ್ಯ, ಶಿವಗಣಾಸ್ ನೀವು. ಸೊ ನೀವೆಲ್ಲ ನನ್ನ ಜೊತೆ ಇರಿ ಅಂತ ಹೇಳಿ ಅವ್ರನ್ನ ಇಟ್ಕೊಂಡಿರ್ತಾನೆ. ದೇ ಆರ್ ಕಾಲ್ಡ್ ದಿ ಗಣ. ಸೊ ಒಂದು ಶಿವನ ಆರಾಧಕರು, ಭಕ್ತರು, ಇನ್ನೊಂದು ಶಿವಗಣ. ಇವರಲ್ಲದೆ ಶಿವನಿಗೆ ಅನೇಕ ರೀತಿ ಬೇರೆ ಬೇರೆ ರೀತಿಯ ಭಕ್ತರುಗಳಿದ್ದಾರೆ. ದೇರ್ ಆರ್ ಪ್ಲೆಂಟಿ ಆಫ್ ಫಾಲೋವರ್ಸ್ ಫಾರ್ ಲಾರ್ಡ್ ಶಿವ. ಸೊ ಇನ್ ದಿ ಎಂಟೈರ್ ಗ್ರೂಪ್ ಆಫ್ ಲಾರ್ಡ್ ಶಿವಾಸ್ ಅಟೆಂಡೆಂಟ್ಸ್, ಸೊ ನಾವೆಲ್ಲ ಶಿವನ ಕಡೆಯವರು ಅಂತ ಹೇಳಿ, ಒಂದು ಕಡೆ ಭಕ್ತರು, ಒಂದು ಕಡೆ ಅವನ ಫಾಲೋವರ್ಸು, ಒಂದು ಕಡೆ ಶಿವಗಣಾಸು, ಇನ್ನೊಂದು ಕಡೆ ಅವನಿಗೆ ಸೇವೆ ಮಾಡುವಂತಹ ಅಟೆಂಡೆಂಟ್ಸು, ಹೀಗೆ ಅನೇಕರು ಶಿವನನ್ನು ಸುತ್ತುವರೆದಿರುವಂತಹ ಈ ಗುಂಪಿನಲ್ಲಿ ದಿಸ್ ಪುಷ್ಪದಂತಾಚಾರ್ಯ ಈಸ್ ಒನ್ ಅಮಾಂಗ್ ದೆಮ್ ಅಂಡ್ ಹಿ ಈಸ್ ದಿ ಬೆಸ್ಟ್ ಆಲ್ಸೋ. ಅವರುಗಳಲ್ಲಿ ದಿಸ್ ಪುಷ್ಪದಂತಾಚಾರ್ಯ ಈಸ್ ದಿ ಬೆಸ್ಟ್. And this Pushpadantacharya, he composed all these stutis as stotras in a poetic form. ಸೊ ಮುಖ್ಯವಾಗಿ ಅವನ ಪ್ರತಿ ಒಂದು ಸ್ತೋತ್ರದಲ್ಲಿ, ಶ್ಲೋಕದಲ್ಲಿ he is praising the Lord Shiva. ಮತ್ತು ಎಷ್ಟು ಹೆಚ್ಚು ಹೆಚ್ಚು ಪ್ರೈಸ್ ಮಾಡಿದ್ರು ಕೂಡ ಅವನಿಗೆ ತೃಪ್ತಿ ಇಲ್ಲ ಅನ್ನೋದನ್ನು ಅವನು ಪ್ರತಿ ಸ್ತೋತ್ರದಲ್ಲೂ ಕೂಡ ಹೇಳ್ಕೊತಾ ಬರ್ತಾನೆ. ನಾನು ಈ ರೀತಿ ಹೊಗಳಿದ್ದೀನಿ, ಬಟ್ ನನಗೆ ಅನ್ನಿಸ್ತಾ ಇದೆ ಇದು ಸಾಲದು. ಮತ್ತು ಇದನ್ನ ಒಂದು ರೀತಿಯಲ್ಲಿ ಅವನು ಹೆಂಗೆ ಕಂಪೋಸ್ ಮಾಡಿ ಇದನ್ನೆಲ್ಲ ಬರೆದಿದ್ದಾನೆ ಅಂತಂದ್ರೆ, ಸಂಸ್ಕೃತ ಭಾಷೆಯಲ್ಲಿ ಒಂದು ತನ್ನದೇ ಆದ ರಾಗದಲ್ಲಿ ಇವುಗಳನ್ನು ಹೇಳೋದಕ್ಕೆ ಇಟ್ ಈಸ್ ಕಾಲ್ಡ್ ದಿ ಮೀಟರ್, ಛಂದಸ್ಸು ಅಂತ ಹೇಳ್ತಾರೆ. ಸೊ ಈ ಸ್ತೋತ್ರದಲ್ಲಿ ಅಂತಹ ಅನೇಕ ಛಂದಸ್ಸುಗಳನ್ನು ನಾವು ನೋಡಬಹುದು. ಅನೇಕ ಬೇರೆ ಬೇರೆ ರೀತಿಯ ಛಂದಸ್ಸುಗಳ ಪ್ರಯೋಗ ಆಗಿದೆ ಇಲ್ಲಿ. ಪ್ರಾರಂಭದಲ್ಲಿ ಮುಖ್ಯವಾಗಿ ಯೂಸ್ ಮಾಡಿರುವಂತಹದ್ದು
ಶಿಖರಿಣಿ ಛಂದಸ್ಸು. ಸೊ ಶಿಖರಿಣಿ ಅಂತಂದರೆ ಅಲ್ಲಿ ಪ್ರತಿ ಸಾಲಿನಲ್ಲಿ 17 ಸಿಲೆಬಲ್ಗಳಿರುತ್ತವೆ, ಆ ರೀತಿಯಲ್ಲಿ ರಚನೆ ಮಾಡಿದ್ದಾನೆ. ಮತ್ತು ಅದೇ ರೀತಿಯ ಅಲ್ಲಲ್ಲಿ ಮಾಲಿನಿ ಛಂದಸ್ಸು, ಅನುಷ್ಟುಪ್ ಛಂದಸ್ಸು, ಅಂಡ್ ದೆರ್ ಈಸ್ ಒನ್ ಮೋರ್ ಕಾಲ್ಡ್ ಹರಿಣಿ ಛಂದಸ್ಸು. ಹೀಗೆ ದ ಎಂಟೈರ್ ಸ್ತೋತ್ರ ಈಸ್ ವಿತ್ ಸೋ ಮೆನಿ ಛಂದಸ್ಸು. ಸೊ ಈ ವೇರಿಯಸ್ ಛಂದಸ್ಸುಗಳ ಪ್ರಭಾವ ಏನು ಅಂತಂದರೆ, ವಿ ಕ್ಯಾನ್ ಸಿ ದಿ ವೈಬ್ರೇಷನ್ಸ್. ಪ್ರಾರಂಭದಲ್ಲಿ ಈ ರೀತಿ ಇದನ್ನು ಹೇಳ್ತಾ ಹೋಗ್ಬೋದು ಅಂತ ನಾವು ಒಂದೆರಡು ಶ್ಲೋಕಗಳನ್ನು ಆ ರೀತಿ ನಾವು ಟ್ರೈ ಮಾಡಿದ್ರೆ, ಮುಂದಿನ ಶ್ಲೋಕ, ಮುಂದಿನ ಸ್ತೋತ್ರ ಅದು ಬೇರೆಯೇ ರೀತಿಯಲ್ಲಿ ಅದಿರುತ್ತೆ. ಅದನ್ನು ಆ ರೀತಿಯಲ್ಲಿ ಹೇಳದೆ ಹೋದಾಗ ಅದು ಅಷ್ಟು ಒಂದು ಹಿತವನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಅದು ಹೇಗೆ ಬದಲಾಗುತ್ತೆ ಆ ರೀತಿಯಲ್ಲಿ ಆ ಛಂದಸ್ಸುಗಳನ್ನು ಉಪಯೋಗಿಸಿಯೇ ಈ ಸ್ತೋತ್ರವನ್ನು ಹೇಳಬೇಕು. ಸೊ ಎಂಟೈರ್ ಸ್ತೋತ್ರ ಈಸ್ ವಿತ್ ಸೋ ಮೆನಿ ಛಂದಸ್ಸು. ಆ ಛಂದಸ್ಸುಗಳ ಪ್ರಕಾರದಲ್ಲಿಯೇ ಈ ಸ್ತೋತ್ರವನ್ನು ಪಠಿಸಿದಾಗ ಅಲ್ಲಿ ಸಿಗುವಂತಹ ಒಂದು ವೈಬ್ರೇಷನ್ಸ್ ಈಸ್ ಡಿವೈನ್. ಸೊ he is praising the Lord Shiva, his greatness, ಅವನ ಮಹಿಮೆ, ಅವನ ಲೀಲೆಗಳು. ಇಲ್ಲ ಬಹಳ ವೆರಿ ವೈಬ್ರೇಟಿಂಗ್. ಮತ್ತು ಪರಮಾತ್ಮ ಶಿವನನ್ನ ಅವನು ಮತ್ತೊಂದು ಹೆಸರಿನಲ್ಲಿ ಕರೀತಾನೆ, ಚಂದ್ರಶೇಖರ ಅಂತಾನೆ. ಹೂ ಇಸ್ ಇನ್ ದಿ ಫಾರ್ಮ್ ಆಫ್ ಚಂದ್ರ, ಚಂದ್ರಮೌಳಿ. ಇಟ್ ಮೀನ್ಸ್ ಕ್ರೆಸೆಂಟ್ ಮೂನ್ ಅನ್ನು ತನ್ನ ತಲೆಯಲ್ಲಿ ಹೊಂದಿರುವಂತಹದ್ದು. ದಿಸ್ ಫಾರ್ಮ್ ಆಫ್ ಶಿವ ಇಸ್ ಕಾಲ್ಡ್ ದಿ ಚಂದ್ರಶೇಖರ ಆರ್ ಚಂದ್ರಮೌಳಿ. ಅಂಡ್ ಈ ಒಂದು ರೂಪದಲ್ಲೂ ಕೂಡ ಶಿವನನ್ನ ವರ್ಷಿಪ್ ಮಾಡುವಂತಹದ್ದು ಇದೆ. ಅಂಡ್ ಅಸುರ ಮುನೀಂದ್ರೈ ಅರ್ಚಿತಸ್ಯೇಂದು ಮೌಲೆ. ಸೊ ದಿಸ್ ಫಾರ್ಮ್ ಆಫ್ ಶಿವ, ದಟ್ ಈಸ್ ಚಂದ್ರಮೌಳಿ ಅಂತ ಏನಿಲ್ಲಿ ಹೇಳ್ತಾ ಇದ್ದಾನೆ, ದಟ್ ಚಂದ್ರಮೌಳಿ ಈಸ್ ಬೀಯಿಂಗ್ ವರ್ಷಿಪ್ಡ್ ಬೈ ಆಲ್ ದಿ ಸೇಜಸ್, ದೇವತಾಸ್, ರಾಕ್ಷಸಾಸ್. ಸೊ ಹಿಸ್ ಗ್ರೇಟ್ನೆಸ್, ದಟ್ ಈಸ್ ಮಹಿಮೆಗಳು, ಗುಣಗಳು ಅಂತಂದಾಗ ಇಟ್ ಈಸ್ ಕೌಂಟ್ಲೆಸ್. ಶಿವನಿಗೆ ಅವನ ಗುಣ ಲೀಲೆಗಳನ್ನ, ಮಹಿಮೆಗಳನ್ನ, ಅವುಗಳನ್ನೇ ಇಲ್ಲಿ ಸ್ತೋತ್ರಕರ್ತ ಒಂದು ರೀತಿಯ ಆಭರಣ ಅಂತ ಹೇಳಿ, ಒಂದು ರೀತಿಯ ವಾಕ್ಯ ಪುಷ್ಪ ಅಂತ ಹೇಳಿ ಅವೆಲ್ಲವನ್ನ ಪೋಣಿಸಿ ಒಂದು ಸುಂದರವಾದ ಮಾಲೆಯಂತೆ ಗಾರ್ಲ್ಯಾಂಡ್ ಮಾಡಿ ಅವನ ಕೊರಳಿಗೆ ಹಾಕಿ ಆನಂದವನ್ನು ಪಟ್ಟಿದ್ದಾನೆ. ನಿನ್ನ ಪಾದ ಚರಣಗಳಿಗೆ ಅದನ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ದಿಸ್ ಶಿವ ಈಸ್ ಎ ಗ್ರೇಟ್ ವೈರಾಗಿ. He is beyond all the gunas. He is ನಿರ್ಗುಣ ಶಿರೋಮಣಿ, ಗ್ರಥಿತ ಗುಣ ಮಹಿಮ್ನ. ಅಂದರೆ ಅವನ ಗುಣ ಮಹಿಮೆಗಳೆಲ್ಲವನ್ನ ಸೇರಿಸಿ ಸುಂದರವಾದ ಒಂದು ನೆಕ್ಲೆಸ್, ಒಂದು ಹಾರವನ್ನ ಮಾಡಿ ಅವನ ಕೊರಳಿಗೆ ಹಾಕಿದ್ದೀನಿ. ಆದರೆ ನಿರ್ಗುಣ್ಯೇಶ್ವರಸ್ಯ, ಅವನು ಇದೆಲ್ಲವನ್ನ ದಾಟಿದಾನೆ. ನಿರ್ಗುಣೇಶ್ವರಸ್ಯ, ಅವನು ಇವೆಲ್ಲವನ್ನ ದಾಟಿದಾನೆ. ನಾನು ಅವನನ್ನ ಈ ರೀತಿ ಅಂತ ಹೇಳಿದ್ರೆ ಅವನು ಅದನ್ನು ಕೂಡ ದಾಟಿ ಹೋಗಿದ್ದಾನೆ. 34ನೇ ಶ್ಲೋಕ ಈಸ್ ಲೈಕ್ ಫಲಶ್ರುತಿ, ಅದನ್ನ ಇಲ್ಲಿ ನಾವು ನೋಡಬಹುದು. ಆಕ್ಚುಲಾಗಿ 31ನೇ ಶ್ಲೋಕದ ನಂತರ ಅಂತ ಹೇಳಿದ್ರು ಕೂಡ ಇಲ್ಲಿ 34ನೇ ಶ್ಲೋಕದಲ್ಲಿ ಆ ಒಂದು ಫಲಶ್ರುತಿಯ ಛಾಯೆಯನ್ನು ನಾವು ಗಮನಿಸಬಹುದು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಪವರ್ಸ್ ಆಫ್ ಡಿವೋಷನ್ ಆ್ಯಂಡ್ ಪ್ರೇಯರ್ಸ್. ನಾವು ಪ್ರಾರ್ಥನೆ ಅಂತ ಹೇಳ್ತೀವಿ, ಭಕ್ತಿ ಅಂತ ಹೇಳ್ತೀವಿ. ಸೊ ಭಕ್ತಿ ಮತ್ತು ಪ್ರಾರ್ಥನೆ ಅದು ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇಟ್ ವೈಬ್ರೇಷನ್ ಅಂತ ಹೇಳಿದಾಗ ಯು ಕ್ಯಾನ್ ಸಿ ಒಂದು
ವಿಶೇಷವಾದ ಶಕ್ತಿ, ಎನರ್ಜಿ ಇಸ್ ಕ್ರಿಯೇಟೆಡ್ ದೇರ್. ಸಾಮಾನ್ಯವಾಗಿ ನಾವು ಕೆಲವು ಪುಣ್ಯಕ್ಷೇತ್ರಗಳನ್ನು ಹೋಗಿ ಸಂದರ್ಶನ ಮಾಡಿದಾಗ ಹಿಂತಿರುಗಿ ಬಂದ ನಂತರದಲ್ಲಿ ಹೇಳ್ತೀವಿ ಆ ಪುಣ್ಯಕ್ಷೇತ್ರಗಳು ಇಟ್ ವಾಸ್ ವೈಬ್ರೇಟಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ಸ್ಪೆಷಲ್ ಪವರ್ ಅದು, ದಟ್ ವಿಲ್, ಅದು ನಮ್ಮನ್ನು ಮಂತ್ರಮುಗ್ಧವನ್ನಾಗಿಸುತ್ತೆ, ಸ್ತಬ್ಧರನ್ನಾಗಿ ಮಾಡತ್ವೆ. ಸೊ ಇಟ್ ಈಸ್ ವೈಬ್ರೇಟಿಂಗ್ ಅಂತ ಹೇಳ್ತೀವಿ. ಸೊ ವೈಬ್ರೇಟಿಂಗ್ ಅಂತಂದರೆ ಮಂತ್ರಮುಗ್ಧತೆಯನ್ನು ನಾವು ಅನುಭವಿಸಿರ್ತೀವಿ. ಕೆಲ ಸಂದರ್ಭಗಳಲ್ಲಿ ವೇದ ಮಂತ್ರಗಳು ಕೂಡ ಆ ರೀತಿ ಇರ್ತವೆ. ವೇದ ಮಂತ್ರಗಳ ಒಂದು ಚಾಂಟಿಂಗ್ ಅದನ್ನು ಕೇಳ್ತಾ ಇದ್ದರೆ ಇಟ್ಸ್ ಸೊ ವೈಬ್ರೇಟಿಂಗ್. ಎಸ್ಪೆಷಲಿ ರುದ್ರ ಹೇಳ್ತಾ ಇದ್ದಾಗ ರುದ್ರ ಹೇಳುವನು ಕೂಡ ಅದನ್ನು ಅನುಭವಿಸಿರ್ತಾನೆ. ಆ ರುದ್ರ ಮಂತ್ರವನ್ನು ಯಾರು ಕೇಳ್ತಾ ಇರ್ತಾನೆ ಅವನು ಕೂಡ ಹಿ ಎಕ್ಸ್ಪೀರಿಯನ್ಸಸ್ ದಟ್ ವೈಬ್ರೇಷನ್. ಸೊ ವೇದ ಮಂತ್ರಗಳಲ್ಲೂ ಕೂಡ ಆ ಶಕ್ತಿ ಇದೆ. ಆ್ಯಂಡ್ ದಿಸ್ ಸ್ತೋತ್ರ ಈಸ್ ಕಂಪೋಸ್ಡ್ ಆಫ್ ಸ್ಯಾಕ್ರೆಡ್ sounds and vibrations that resonate with the cosmic energy of Lord Shiva. ಸೊ ಹೀಗೆ ಭಕ್ತಿಯಿಂದ ಈ ಶ್ಲೋಕವನ್ನು ಪಠಿಸಿದಾಗ ಇದು ಒಂದು ರೀತಿಯ ವೈಬ್ರೇಷನನ್ನು ಉಂಟು ಮಾಡುತ್ತೆ. ಸೊ ಉಪಾಸಕರ ಒಳಗಿನಿಂದ ಹೊರಬಂದು ಅವನ ಅನುಭವಕ್ಕೆ ಆ ವೈಬ್ರೇಷನ್ ಎನರ್ಜಿ ಅದು ಸಿಗೋ ಹಾಗೆ ಆಗುತ್ತೆ. ಹಾಗಾದಾಗ ಅವನ ಭಕ್ತಿ ಮತ್ತಷ್ಟು ಹೆಚ್ಚುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಒಬ್ಬ ಭಕ್ತನ ಉದ್ದೇಶ ಮತ್ತು ಅವನ ಪರಮಾತ್ಮನ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ಅದು ತಿಳಿಸ್ತಾ ಇದೆ ಇದು. ಸೊ ನಂಬಿಕೆಯಿಂದ ಸ್ತೋತ್ರಕ್ಕೆ ಶಕ್ತಿ ಬರ್ತಾ ಇದೆಯಾ, ಅಥವಾ ಸ್ತೋತ್ರದ ಕಾರಣದಿಂದ ಭಕ್ತನಿಗೆ ನಂಬಿಕೆ ಹೆಚ್ಚಾಗ್ತಾ ಇದೆಯಾ? But both are possible. Because of the vibrations and the involvement of the bhakti, it will purify the individual's mind, body and soul. It removes all the negative energies and negative thoughts. So this purification process prepares the individual jiva to receive the blessings of Lord Shiva in abundance. ಸೊ ಸ್ತೋತ್ರವನ್ನು ಕೂಡ ಅವನು ಬರೀ ಶಿವನನ್ನು ಹೊಗಳ್ತಾ ಇಲ್ಲ, ಆ ಶಿವನನ್ನು ಹೊಗಳೋದ್ರ ಜೊತೆಗೆ ಆ ಸ್ತೋತ್ರವನ್ನು ಕೂಡ ಒಂದು ರೀತಿ ಸ್ತೋತ್ರದ ಪ್ರೈಸಿಂಗ್ ಇದು. ಈ ಸ್ತೋತ್ರವನ್ನು ಹೇಳ್ತಾ ಇದ್ರೆ ಯು ರಿಸೀವ್ ಸೋ ಮಚ್ ಆಫ್ ಬ್ಲೆಸ್ಸಿಂಗ್ಸ್. ಸೊ ಇಟ್ ಎಸ್ಟಾಬ್ಲಿಷಸ್ ಎ ಡಿವೈನ್ ಕನೆಕ್ಷನ್ ಬಿಟ್ವೀನ್ ದಿ ಡಿವೋಟಿ ಆ್ಯಂಡ್ ದಿ ಲಾರ್ಡ್ ಶಿವ. So Lord Shiva is known as the remover of all types of obstacles. In fact, ಹರ ಅಂತಂದ್ರೆ ಅದರ ಒಂದು ಅರ್ಥ ಇದು ಕೂಡ ಆಗಿರುತ್ತೆ. ನಮ್ಮಲ್ಲಿರುವಂತಹ ಆಬ್ಸ್ಟಕಲ್ಸ್ನ ಅವನು ಅಪಹರಿಸ್ತಾನೆ, ಅವನು ತಗೊಂಡು ಹೊರಟೋಗ್ತಾನೆ. ನನ್ನಲ್ಲಿರುತ್ತೆ ಅದು, ನಾನು ಅನುಭವಿಸ್ಬೇಕಾಗಿತ್ತು, ಆದರೆ ನನಗೆ ಬೇಡ ಅಂತ ಹೇಳಿ ಪರಮಾತ್ಮ ತಗೊಂಡು ಹೊರಟೋಗ್ತಾನೆ. ದಟ್ ಈಸ್ ಹರ ಹರ ಮಹಾದೇವ್. So his another name is Hara. He will take away all the obstacles of the jiva, that is bhakta. So the Lord allows the devotee to achieve his goals and experience the divinity in abundance. See, the stotra's vibrations balances the individual's jiva's energy. So this balance, it leads to improve the health, and it gives you wealth, it makes you to get the wealth, and overall on the well-being, wellness na create ಮಾಡುತ್ತೆ. And at the same time ಎಲ್ಲಕ್ಕಿಂತ ಮುಖ್ಯವಾಗಿ he gets the blessings of the Lord Shiva, and that blessings helps the devotee to understand the true nature of the reality of this universe. ಒಬ್ಬ ನಿಜವಾಗಿ ಒಬ್ಬ ಜೀವನ ಉದ್ದೇಶ ಅವನು ಹುಟ್ಟಿ ಬಂದಿದ್ದಾನೆ ಅಂತಂದರೆ ದಟ್
ಆ ಒಂದು ಸುಪ್ರೀಂ ರಿಯಾಲಿಟಿಯ ಟ್ರೂತ್ ಏನು ಅನ್ನುವಂತಹದನ್ನು ತಿಳ್ಕೋಬೇಕು. ದೆನ್ ಹಿಸ್ ಜನ್ಮ ಈಸ್ ಧನ್ಯ. ಸೊ ದಟ್ ಈಸ್ ಪಾಸಿಬಲ್ ಇಫ್ ಯು ವರ್ಷಿಪ್ ದಿ ಲಾರ್ಡ್ ಶಿವ. ಅದನ್ನು ಇಲ್ಲಿ ಸ್ತೋತ್ರಕರ್ತ ಹೇಳ್ತಾ ಇದ್ದಾನೆ. ಸೊ ಎ ಪ್ಯೂರ್ ಮೈಂಡ್ ಈಸ್ ಪಾಸಿಬಲ್ ಟು ಅಟೈನ್ ಬೈ ದಿ ಡಿವೋಟಿ. ಹೇಗೆ ಅಂತಂದರೆ ಪಠತಿ ಪರಮ ಭಕ್ತಿಯ ಶುದ್ಧ ಚಿತ್ತ. ಸೊ ಅಹರಹರ ಅಂತಂದರೆ ಡೇ ಬೈ ಡೇ ಒನ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಹಿಸ್ ಗ್ರೋತ್. ಅನವದ್ಯಂ ಅಂತಂದರೆ ಫಾಲ್ಟ್ಲೆಸ್ಲಿ. ಮತ್ತು ಇಲ್ಲಿ ದುರ್ಜಟೆ ಅಂತ ಕರೆದಿರುವಂತಹದ್ದು ಶಿವ ಇಸ್ ಜಟಾಧಾರಿ. ಶಿವ ಇಸ್ ಜಟಾಧಾರಿ ಅಂತಂದರೆ ಹಿ ಹ್ಯಾಸ್ ಗಾಟ್ ಮ್ಯಾಟೆಡ್ ಹೇರ್ ಲಾಕ್. ಅಂಡ್ ಶಿವನನ್ನು ದಿನನಿತ್ಯದಲ್ಲಿ ಈ ರೀತಿ ಪಠಿಸೋದ್ರಿಂದ ಆಯಸ್ಸು, ಆರೋಗ್ಯ, ಕೀರ್ತಿ, ದೀಸ್ ಆರ್ ಆಲ್ ದಿ ಅದರ್ ಬೆನಿಫಿಟ್ಸ್ ವಿಚ್ ಶಿವ ಇಸ್ ಗೋಯಿಂಗ್ ಟು ಬ್ಲೆಸ್ ಹಿಸ್ ಡಿವೋಟೀಸ್. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.